ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಇದು ಮುಂಜಾನೆ ಮುನ್ನೋಟ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಲಿ ಅಶ್ವಿನಿ ಕೂಡ ಇದ್ದಾರೆ. ಅಶ್ವಿನಿ, ವೆಲ್ಕಮ್. ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ಥ್ಯಾಂಕ್ ಯು ರಂಜಿತ್. ಇವತ್ತಿನ ಮುಂಜಾನೆ ಮುನ್ನೋಟದಲ್ಲಿ ನಾವು ಜೆನ್ಜಿ ಸಮಾಜ ಅಥವಾ ಜೆನ್ಜಿ ಸಮುದಾಯ ಸರ್ಕಾರದ ವಿರುದ್ಧ ಸೆಟೆದು ನಿಂತಿರೋದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ಮೊದಲಿಗೆ ನೀವು ತಿಳ್ಕೊಳ್ಳಿ, ಜೆನ್ಜಿ ಅಂತ ಹೇಳಿದ್ರೆ ಏನು ಅಂತ ಹೇಳಿ. ಅಶ್ವಿನಿ, 1997ರಿಂದ 2012ರವರೆಗೆ ಹುಟ್ಟಿರುವಂಥವರೆಲ್ಲರೂ ಕೂಡ ಜೆನ್ಜಿಗಳೇ. ಜೆನ್ಜಿ ಜನರೇಷನ್. ಇವರು ಪಾಪ ಯಾರಿಗಾದ್ರೂ ಆಗಲಿ ಅಶ್ವಿನಿ, ಒಂದು ಮಗು ಹುಡ್ತು ಅಂತ ಹೇಳಿದ್ರೆ ಆ ಮಗುವಿನ ಭವಿಷ್ಯದ ಬಗ್ಗೆ ತಂದೆ ತಾಯಿ ತುಂಬಾ ಆಸೆ ಆಕಾಂಕ್ಷೆಗಳನ್ನ ಹಾಗೆ ಕನಸನ್ನು ಇಟ್ಕೊಂಡಿರ್ತಾರೆ. ಆ ಮಗುವಿಗೊಂದು ಒಳ್ಳೆ ಎಜುಕೇಶನ್ ಕೊಡಬೇಕು, ಆ ನಂತರ ಆ ಮಗು ಒಂದು ಸರ್ಕಾರಿ ಉದ್ಯೋಗಕ್ಕೆ ಬರಬೇಕು, ಸಮಾಜಕ್ಕೆ ಏನಾದರೂ ಒಂದು ಶಕ್ತಿ ಆಗಬೇಕು ಅನ್ನೋದ್ರ ಬಗ್ಗೆ ತಂದೆ ತಾಯಿ ಕನಸ್ಕೊಂಡಿರ್ತಾರೆ. ಅದರಂತೆ ಈಗಿನ ಸಂದರ್ಭದಲ್ಲಿ ಒಂದು ಮಗುವಿಗೆ ಎಜುಕೇಶನ್ ಕೊಟ್ಟು ಆತನ ಕಾಲ ಮೇಲೆ ನಿಲ್ಲುವ ಹಾಗೆ ಮಾಡೋದು ಎಷ್ಟು ಕಷ್ಟ ಇದೆ ಈಗಿನ ಜನ್ರೇಷನಲ್ಲಿ. ಅಂಥದ್ರಲ್ಲಿ ಕಷ್ಟಪಟ್ಟು ಓದಿ ಹಗಲು ರಾತ್ರಿ ಅಂಥೇಳಿ ಓದಿ ಕಾಂಪಿಟೇಷನ್ ಎಕ್ಸಾಮ್ಗಳನ್ನು ಬರೆದು ಎಜುಕೇಷನ್ ಲೋನ್ ಮಾಡಿ ಆ ನಂತರ ಏನೋ ಸಾಧನೆ ಮಾಡಬೇಕು ಅಂತೇಳಿ ಹೊರಟಂಥ ಯುವ ಜನರ ಬದುಕಲ್ಲಿ ಈ ಸರ್ಕಾರ ಅಥವಾ ಈ ವ್ಯವಸ್ಥೆ ಹೇಗೆಲ್ಲ ಆಟ ಆಡ್ತಾ ಇದೆ ಅವರ ಭವಿಷ್ಯದ ಮೇಲೆ ಅನ್ನೋದೇ ಇವತ್ತಿನ ವಿಚಾರ. ಇದನ್ನ ಪ್ರತಿಭಟಿಸೋದಕ್ಕೂ ಕೂಡ ಅವಕಾಶ ಕೊಡದಂತ ಈ ಸರ್ಕಾರ, ಈ ವ್ಯವಸ್ಥೆಯ ವಿರುದ್ಧ ರಿಪಬ್ಲಿಕ್ ಕನ್ನಡ ಇವತ್ತು ಮಾತಾಡ್ತಾ ಇದೆ. ಯುವ ಜನರ ಪ್ರತಿಭಟನೆಯ ಕಾವಿಗೆ ಬೆಚ್ಚಿ ಬಿತ್ತ ಸರ್ಕಾರ, ಬಿಸಿಲಿನ ನೆಪ, ವಿದ್ಯಾರ್ಥಿಗಳ ಧ್ವನಿಯನ್ನ ಅಡಗಿಸ್ತಾ ಇರುವ ಸರ್ಕಾರ. ವಿಜಯಪುರದಲ್ಲಿ ಇಂದಿನ ಪ್ರತಿಭಟನೆಗೆ ಅನುಮತಿಯನ್ನ ನಕಾರ ಮಾಡಿದ್ದಾರೆ. ಹೋರಾಟಗಾರರಿಗೆ ಸರ್ಕಾರದಿಂದ ನೋಟಿಸ್ ನೀಡಿ ಹತ್ತಿಕ್ಕುವ ಪ್ರಯತ್ನ ಕೂಡ ಮಾಡಿದ್ದಾರೆ. ಕೆಲಸನೂ ಕೊಡಲ್ಲ, ಪ್ರತಿಭಟನೆಗೂ ಕೊಡಲ್ಲ ಅಂತ ಹೇಳಿ ಆಡಳಿತ ಹೇಳ್ತಾ ಇದೆ. ಯುವ ಜನರ ಅಳಲಿಗೆ ಧ್ವನಿಯಾಗಿದೆ ರಿಪಬ್ಲಿಕ್ ಕನ್ನಡ. ನಮ್ಮ ಆಡಳಿತ ಯಂತ್ರ ಸುಸೂತ್ರವಾಗಿ ನಡಿಬೇಕು ಅನ್ನೋದಾದ್ರೆ ಆಡಳಿತ ಯಂತ್ರಕ್ಕೆ ಸರಿಯಾದಂತಹ ಮಾನವ ಸಂಪನ್ಮೂಲವನ್ನ ಒದಗಿಸಬೇಕಾದದ್ದು ಸರ್ಕಾರದ ಕರ್ತವ್ಯ. ಅದರಂತೆ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರುವಂತ ಹುದ್ದೆಗಳನ್ನ ಭರ್ತಿ ಮಾಡಿ ಅನ್ನುವಂಥ ವಿಚಾರ ಇಟ್ಟುಕೊಂಡು ಜೆನ್ಜಿ ಜನರೇಷನ್ ಅಥವಾ ಜೆನ್ಜಿ ಸಮುದಾಯ ಹೋರಾಟವನ್ನು ಮಾಡ್ತಾ ಇದೆ. ಆದ್ರೆ ಈ ಹೋರಾಟ ನೀವು ಮಾಡಲೇಬೇಡಿ ಅಂತ ಹೇಳಿ ಸರ್ಕಾರ ಈಗ ಪಟ್ಟು ಹಿಡಿದಿದೆ. ನೋಡಿ ಎಷ್ಟು ಹುದ್ದೆಗಳು ಬಾಕಿ ಇದೆ ಅಂತೇಳಿ ಹೇಳಿದ್ರೆ, ಒಟ್ಟು ಅಶ್ವಿನಿ 2,84,000 ಹುದ್ದೆಗಳು ನಮ್ಮ ರಾಜ್ಯದಲ್ಲಿ ಈಗ ನೇಮಕಾತಿ ಆಗದೆ ಬಾಕಿ ಇದ್ದಾವೆ. ಇರುವಂಥವರಲ್ಲೇ ಎಷ್ಟು ಜನ ಆ ವರ್ಕ್ ಪ್ರೆಷರಿಂದಾಗಿ ಅವರು ಒತ್ತಡಕ್ಕೆ ಸಿಲುಕೊಂಡು ಪಾಪ ಏನೇನು ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದು ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ಆ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಬೇಕಾದಂಥ ಸೌಲಭ್ಯಗಳು ಕೂಡ ತಲುಪಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಕಾರಣ ಅಧಿಕಾರಿಗಳ ಕೊರತೆ ಅನ್ನೋ ಚರ್ಚೆ ಕೂಡ ಇದೆ. ಇದ್ರ ನಡುವೆ ಇಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಇವರ ಹೋರಾಟಕ್ಕೆ ಮಣಿಬೇಕಾಗಿತ್ತಲ್ಲ. ಯಾಕೆ ಇಷ್ಟೊಂದು ಬೇಜವಾಬ್ದಾರಿ, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಈ ಜೆನ್ಜಿ ಸಮಾಜ ಅಂತ ಹೇಳಿದ್ರೆ ಖಂಡಿತ ಅರ್ಥ ಆಗ್ತಾ ಇಲ್ಲ. ಅಶ್ವಿನಿ, ಏನಂತೀರಿ? ನಿಜ, ಯಾಕಂದ್ರೆ ನಾವು ಬಾಯಿ ಮಾತಿಗೆ ಹೇಳ್ತೀವಿ ಯುವಕರ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ಆದ್ರೆ ಬೆನ್ನೆಲುಬನ್ನೇ ಎಲ್ಲೋ ಒಂದ್ ಕಡೆ ಕುಗ್ಗಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಪ್ರತಿಭಟನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದೆ ಬಂದರೂ ಕೂಡ ಆ ಪ್ರತಿಭಟನೆಗೂ ಒಂದು ಅವಕಾಶ ಇಲ್ಲ. ಆ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ ಅಂತಂದ್ರೆ ನಿಜಕ್ಕೂ ಕೂಡ ಸಮಾಜ ಎಲ್ಲಿ ಸಾಗ್ತಾ ಇದೆ ಅಥವಾ ಸರ್ಕಾರ ಏನನ್ನ ಬಯಸ್ತಾ ಇದೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಮೂಡುತ್ತೆ. ಇದು ಈ ಜೆನ್ಜಿ ಸಮಾಜದ ಆಕ್ರೋಶಕ್ಕೆ ಮತ್ತಷ್ಟು ಕಾರಣ ಆಗ್ತಾ ಇದೆ ಅಂತಂದ್ರೂ ತಪ್ಪಿಲ್ಲ. ಇವತ್ತಿನ ಸಮಾಜದಲ್ಲಿ ಯುವಕರೇ ದೇಶದ ಭವಿಷ್ಯ ಅಂತ ಹೇಳ್ತೀವಿ. ಅವರಲ್ಲಿ ಉತ್ಸಾಹ, ಶಕ್ತಿ ಮತ್ತು ಹೊಸ ಕನಸುಗಳು ಕೂಡ ತುಂಬಿಕೊಂಡಿರುತ್ತೆ. ಜೀವನದಲ್ಲಿ ಏನೋ ಆಗಬೇಕು ಅಂತ ಬಯಸಿರ್ತಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ನೇಮಕಾತಿ ಪ್ರಕ್ರಿಯೆಗಳ ವಿಳಂಬ ಆಗ್ತಾ ಇದೆ. ಇದು ಯುವಕರಲ್ಲಿ ನಿರಾಸೆ ಮತ್ತು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈ ಸಮಸ್ಯೆ ಈಗ ದೊಡ್ಡ ರೀತಿಯ ಸಾಮಾಜಿಕ ಮತ್ತು ರಾಜಕೀಯ ವಿಚಾರವಾಗಿ ಬೆಳೀತಾ ಇದೆ. ಹಾಗಾದ್ರೆ ಈ ಯುವ ಸಮೂಹ ನಿಮ್ಮ ರಿಪಬ್ಲಿಕ್ ಕನ್ನಡದ ಮುಂದೆ ಯಾವ ರೀತಿ ಅಳಲನ್ನ ತೋಡ್ಕೊಂಡಿದ್ದಾರೆ, ಅವ್ರಿಗೆ ಏನು ಹೇಳ್ತಾರೆ ಎಕ್ಸಾಕ್ಟ್ಲಿ ನೋಡ್ಕೊಂಬನ್ನಿ. ನೋಟಿಫಿಕೇಶನ್ ಮಾಡೋ ಬದಲು ಸುಮ್ಮನೆ ನಮಗೊಂದು ವಿಷಯ ಕೊಟ್ಟರೆ ಸಾಕು, ಹೆಂಗೆ ಹೊತ್ತಾಗಿ ನಾವು ಕುಡ್ಕೊಂಡು ಸತ್ತೋಗ್ಬಿಡ್ತೀವಿ. ಸರ್ಕಾರಿ ಹುದ್ದೆಗಳ ಭರ್ತಿಗೆ ಇಲ್ಲ ಗಮನ, ಲಕ್ಷ ಲಕ್ಷ ಯುವಕಂಗಳ ಕನಸು ಅಪೂರ್ಣ. ಹೌದು,
ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಳ್ಳುವುದು ಲಕ್ಷಾಂತರ ಯುವಕರ ಕನಸು. ಆದರೆ ಪರೀಕ್ಷೆಗಳು ನಡೆದರೂ ಫಲಿತಾಂಶ ಪ್ರಕಟಿಸುವಲ್ಲಿ ವಿಳಂಬ, ಸಂದರ್ಶನ ಪ್ರಕ್ರಿಯೆ ದೀರ್ಘಕಾಲದ ನಿರೀಕ್ಷೆ ಹಾಗೂ ನೇಮಕಾತಿ ಆದೇಶ ನೀಡುವಲ್ಲಿ ವಿಳಂಬ ಇವುಗಳೆಲ್ಲ ಯುವಕರ ಸಹನೆಯನ್ನ ಪರೀಕ್ಷಿಸ್ತಾ ಇವೆ. ರಾಜ್ಯದಲ್ಲಿ ಸುಮಾರು 2,84,881 ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಇವುಗಳನ್ನ ಭರ್ತಿ ಮಾಡೋದಕ್ಕೆ ಒಳ ಮೀಸಲಾತಿ ಅಡೆತಡೆಗಳನ್ನ ನಿವಾರಿಸಲಾಗಿದೆ ಅಂತ ಸರ್ಕಾರ ತಿಳಿಸಿದೆ. ಆದರೂ ಪರೀಕ್ಷೆಗಳು ರದ್ದಾಗುವುದು ಅಥವಾ ಕಾನೂನು ಸಮಸ್ಯೆಗಳ ಕಾರಣದಿಂದ ವರ್ಷಗಳ ಕಾಲ ನೇಮಕಾತಿ ಪ್ರಕ್ರಿಯೆ ನಿಲ್ಲೋದು ಸಾಮಾನ್ಯವಾಗಿದೆ. ಮುನ್ನೆಚ್ಚರಿಕೆ ಅಂತ ತಿಳ್ಕೊಳ್ಳಿ. ನಾವು ತೀವ್ರಗಾಮಿಗಳಾಗೋಕ್ಕಿಂತ ಮುಂಚೆ ಬೇರೆ ಎಲ್ಲ ಕಡೆ ನೋಡಿದರೆ ಎಷ್ಟು ಹೋರಾಟಗಳಾಗಿದೆ ಅಂತ, ಅದನ್ನ ಆಗೋಕ್ಕಿಂತ ಮುಂಚೆ ನೀವು ಎಚ್ಚೆತ್ತುಕೊಂಡು ನಮ್ಮ ನೇಮಕಾತಿಗಳನ್ನ ಮಾಡಿದ್ರೆ ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ಮುಂದಿನ ಸಂದರ್ಭದಲ್ಲಿ ಏನೇನೆಲ್ಲ ಆಗಬಹುದು ಅಂದ್ರೆ ಮುಂದೆ ಚುನಾವಣೆಗಳು ಬಂದೇ ಬರುತ್ತೆ. ಉದ್ಯೋಗಕ್ಕಾಗಿ ಬೀದಿಗಿಳಿದ ಯುವ ಸಮೂಹ, ಸರ್ಕಾರದಿಂದ ಯುವ ಧ್ವನಿ ಹತ್ತಿಕ್ಕುವ ಪ್ರಯತ್ನ. ಕೊಡಬೇಕು ವಿನಃ ಬಸ್ನಲ್ಲಿರುವಂಥ ಸೀಟ್ ಅಲ್ಲ ಸರ್ ಅದು. ಸರ್ಕಾರಿ ಉದ್ಯೋಗಕ್ಕಾಗಿ ಧಾರವಾಡದಲ್ಲಿ ಹೊತ್ತಿಕೊಂಡ ಕಿಡಿ ಈಗ ರಾಜ್ಯದಾದ್ಯಂತ ವ್ಯಾಪಿಸ್ತಾ ಇದೆ. ಪ್ರತಿಭಟನೆಗೆ ಅವಕಾಶ ಕೊಡಿ ಅಂತ ಯುವಕರು ಕೇಳಿಕೊಂಡ್ರೆ ಸರ್ಕಾರ ಅದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಬದಲಾಗಿ ಪೊಲೀಸರು ಬಿಸಿಲಿನ ನೆಪ ನೀಡಿ ಪ್ರತಿಭಟನೆ ಮಾಡಬೇಡಿ ಅಂತ ತಡೀತಾ ಇದ್ದಾರೆ. ಈ ರೀತಿಯ ವಿಳಂಬದಿಂದ ಯುವಕರು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ತಮ್ಮ ಜೀವನದ ಪ್ರಮುಖ ವರ್ಷಗಳನ್ನ ಉದ್ಯೋಗಕ್ಕಾಗಿ ಕಾಯೋದರಲ್ಲಿ ಕಳೆಯುತ್ತಾರೆ. ಇದು ಅವರ ಆರ್ಥಿಕ ಸ್ಥಿತಿಯನ್ನು ದುರ್ಬಲಗೊಳಿಸುತ್ತೆ. ಹಲವರು ಕುಟುಂಬದ ನಿರೀಕ್ಷೆಗಳನ್ನ ಪೂರೈಸಲು ವಿಫಲರಾಗ್ತಾರೆ. ಇದರಿಂದ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ನಾವು ಎಲ್ಲ ಬಿಟ್ಟು ಹೊಲಕ್ಕೆ ಹೋಗ್ಬೇಕಂತಿದ್ವಿ, ದುಡಿಯೋಕ್ಕಷ್ಟೇ. ಇಲ್ಲೆಲ್ಲ ಊಟದೆಲ್ಲ ಕಷ್ಟ ಇದೆ. 3 ಹೊತ್ತು ಅನ್ನ ತಿನ್ಕೊಂಡು ಮನೆಯಲ್ಲೆಲ್ಲ ಕಷ್ಟ ನೋಡೋಕ್ಕಾಗ್ತಿಲ್ಲ. ಸುಮ್ಮನೆ ಓದೋದಂತ ಬಂದಿರೋದು, ಅಲ್ಲಿ ಮನೇಲಿ ನೋಡೋಕ್ಕಾಗಲ್ಲ, ಮನೇಲಿ ದುಡ್ಡಿಲ್ಲ, ಸುಮ್ಮನೆ ಸಾಲ ಇಸ್ಕೊಂಡು ಬಂದು ಓದ್ತಿರೋದು. ಅವ್ರಿಗೆ ಸಾಲ ಕಟ್ಟೋಕ್ಕೂ ಆಗಲ್ಲ, ಈ ಕಡೆ ಸಾಯೋದೊಂದೇ ದಾರಿ ಅಷ್ಟೇ. ಕೇವಲ ಆಧಾರ್ ಕಾರ್ಡನ್ನು ಅಂತ ಒಂದು ಮೇನ್ ಸ್ಕ್ಯಾಮ್ನ ಮಾಡಿ ನಮ್ಮನ್ನು ಎಲ್ಲೋ ನೀವು ದೇಶವನ್ನು ಸುತ್ತಬೇಕು, ಊರನ್ನು ಸುತ್ತಬೇಕು ಅಂತ ಹೇಳಿ ಇಡೀ ಕರ್ನಾಟಕ ಸುತ್ತಿ ಅಂತ ಕಳಿಸ್ತಿದ್ದಾರೆ. ಆದರೆ ಹೆಣ್ಣು ಮಕ್ಕಳು ಕೂಡ ಈ ಕರ್ನಾಟಕದಲ್ಲಿರೋ ಬುದ್ಧಿವಂತ ನಾಗರಿಕರಿಗೂ ಅವರಿಗೂ ಕೂಡ ಒಂದು ಒಳ್ಳೆ ಸ್ಥಾನಮಾನ ಕೊಡಬೇಕು. ಅವ್ರಿಗೆ ನೋಟಿಫಿಕೇಶನ್ ಕೊಟ್ಟು ಒಂದು ಹುದ್ದೆ ಕೊಡಬೇಕು ವಿನಃ ಬಸ್ನಲ್ಲಿರುವಂಥ ಸೀಟ್ ಅಲ್ಲ ಸರ್. ಯುವಕರಿಗೆ ಉದ್ಯೋಗ ನೀಡುವುದು ಸರ್ಕಾರದ ಭರವಸೆ. ಒಳ ಮೀಸಲಾತಿ ಕಾರಣದಿಂದ ಪ್ರಕ್ರಿಯೆ ವಿಳಂಬವಾಗಿತ್ತು. ಇದೀಗ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆ. ನೇಮಕಾತಿ ಪ್ರಕ್ರಿಯೆ ವಿಳಂಬ ಆಗ್ತಾ ಇರೋದು ಮತ್ತು ಉದ್ಯೋಗ ಅವಕಾಶಗಳು ಮರೀಚಿಕೆ ಆಗ್ತಾ ಇರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಹೋರಾಟವನ್ನ ಹತ್ತಿಕ್ಕುವ ಯತ್ನ ನಡೀತಾ ಇದೆ ಅಂತ ಆಕಾಂಕ್ಷಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. PG ವಿತ್ ಫುಡ್ ತೊಗೊಂಡ್ರೆ ಮಿನಿಮಮ್ ಚಂದ್ರ ಲೇಔಟ್ ಇಸ್ ಗೋಯಿಂಗ್ ಟು ವೆರಿ ಎಕ್ಸ್ಪೆನ್ಸಿವ್. ಮಂತ್ಲಿ ಒಂದು 8,000 to 9,000. ನಮ್ಮ ಎಕ್ಸ್ಟ್ರಾ ಖರ್ಚೆಲ್ಲ ಸೇರಿ ಒಂದು 11-12 ಬೇಕೇ ಬೇಕು. ಲೈಕ್ ಡೆಲ್ಲಿ ಥರ ಎಕ್ಸ್ಪೆನ್ಸಿವ್ ಆಗಿದೆ ತುಂಬ. ನಾವೇನು ಮಾಡ್ತೀವಿ, ವಿತೌಟ್ ಫುಡ್ ತೊಗೊಳ್ತೀವಿ. ಒಂದು 3,000ಗೆಲ್ಲ ವಿತೌಟ್ ಫುಡ್ ಬರುತ್ತೆ. ಏನು ಮಾಡ್ತೀವಿ ವಿತೌಟ್ ಫುಡ್ ತೊಗೊಂಡು ಅಂದರೆ ನಾವು ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಕೋತೀವಿ. ಅಂದರೆ ಮಂತ್ಲಿ ಒಂದು 5-6 ಮುಗಿಯೋ ಥರ ಮಾಡ್ತೀವಿ. ಮನೆಯವರು ಒಂದು 3,000-4,000 ಕೊಡ್ತಾರೆ. ಅವರು ಎಷ್ಟು ವರ್ಷ ಅಂತ ಕೊಡ್ತಾರೆ? ನಾವು ಆಲ್ರೆಡಿ ಓದೋಕ್ಕೆ ಸ್ಟಾರ್ಟ್ ಮಾಡಿ 5 years ಆಯಿತು. ಕೇಳಿದ್ರಲ್ಲ, ಇದು ಕೇವಲ ಒಬ್ಬ ಉದ್ಯೋಗಾಕಾಂಕ್ಷಿಯ ಮಾತಲ್ಲ, ಇನ್ನೊಬ್ಬ ಉದ್ಯೋಗ ಆಕಾಂಕ್ಷಿಯ ಮಾತು ಕೇಳಿ ಕರುಳು ಕಿತ್ತು ಬರುವಂತಾಗುತ್ತೆ. ನಾವು ಈಗ 5 ವರ್ಷದಿಂದ ನಾವು ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡು ಆಮೇಲೆ ಬೇರೆ ಹತ್ರ ಸಾಲ ಎಲ್ಲ ಇಸ್ಕೊಂಡು ಇವ್ರು ಓದ್ತಾ ಇದ್ದೀವಿ. ಬಟ್ ಏನೂ ಆಗೇ ಇಲ್ಲ. ಬಟ್ ನೋಟಿಫಿಕೇಶನ್ ಮಾಡೋ ಬದಲು ಸುಮ್ಮನೆ ನಮಗೊಂದು ವಿಷಯ ಕೊಟ್ಬಿಟ್ರೆ ಸಾಕು. ಅವರು ಹೆಂಗೆ ಹೊತ್ತಾಗಿ ನಾವು ಕುಡ್ಕೊಂಡು ಸತ್ತೋಗ್ಬಿಡ್ತೀವಿ. ಹಂಗಾಗಿದೆ ಈ ಪರಿಸ್ಥಿತಿ. ಈಗ ನಾನು ಬೆಳಿಗ್ಗೆ ಒಂದು ಪ್ರೈವೇಟ್ ಕಂಪ್ನಿಗೆ ಹೋಗಿದ್ದು ಬಂದೆ ಇವಾಗ, ಅಂದರೆ ಇಂಟರ್ವ್ಯೂಗೆ. ಯಾಕೆ ಇಲ್ಲಿ ಜಾಬ್ ಆಗ್ತಾಯಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ. ಬಟ್ ಆದಷ್ಟು ಬೇಗ ಅವರು ಒಳ ಮೀಸಲಾತಿ ಅದೇನಿದೆ ಅದನ್ನೆಲ್ಲ ಪೂರ್ತಿ ಮಾಡಿ ನಮಗೆ ನೋಟಿಫಿಕೇಶನ್ ಮಾಡಿ ನಮಗೆ ಒಂದು ಜೀವದಾನ ಕೊಟ್ಟರೆ ಬೆಸ್ಟ್ ಅಂತ. ಇದು ಉದ್ಯೋಗ ಆಕಾಂಕ್ಷಿಗಳ ಕರುಳು ಹಿಂಡುವ ಜೀವಂತ ಕಥೆ, ನೋವಿನ ವ್ಯಥೆ. ದಿಕ್ಕೇ ತೋಚದೆ ಕುಳಿತಿರುವ ಇವರ ಈ ಮಾತು ನಿಜಕ್ಕೂ ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ವಾ? ಈ ಬಗ್ಗೆ ಈ ಸ್ಪರ್ಧಾರ್ಥಿಗಳ ಮನಸ್ಸು ಅರಿತಿರುವ ಬೋಧಕ ಶಾಂತಪ್ಪ ಹೇಳಿದ್ದು ಹೀಗೆ. ಯಾಕಂತಾರೆ ಅದು ಒಳ್ಳೆಯ ವಿಚಾರ. ಈ ಸ್ಪರ್ಧಾತ್ಮಕ ಪರೀಕ್ಷೆಲಿರ್ತಕ್ಕಂಥದ್ದೆಲ್ಲ ಮಿಡಲ್ ಕ್ಲಾಸ್, ಬಡವರಿಗೆ ಸರ್ಕಾರ ಇದೆ, ಶ್ರೀಮಂತರಿಗೆ ಸರ್ಕಾರ ಬೇಕಿಲ್ಲ. ಈ ಮಧ್ಯಮ ವರ್ಗದವ್ರನ್ನ ಕೇಳೋರು ಯಾರಿಲ್ಲ. ಲೋಯರ್ ಮಿಡಲ್ ಕ್ಲಾಸ್ ಅವ್ರಿಗೆ ಮ್ಯಾಕ್ಸಿಮಮ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋದು. ಸೊ ಅವರ ಕನ್ಸರ್ನು ಸರ್ಕಾರಕ್ಕೆ ರೀಚ್ ಆಗ್ತಾ ಇಲ್ಲ. ನೀವು ನೋಡಿ, ಒಂದು ಅಬ್ಸರ್ವ್ ಮಾಡಿ, IPL ಟಿಕೆಟ್ ಬೇಕು ಅಂತ ಒಂದು ವಾರದಲ್ಲೇ ಅವ್ರಿಗೆ IPL ಟಿಕೆಟ್ ಬಂತು. IPL ಟಿಕೆಟ್ ಇಲ್ದೇ ಅವ್ರು ಬದುಕ್ಬೋದು. ಬಟ್ ಸರ್ಕಾರಿ ಉದ್ಯೋಗಿ ಆಕಾಂಕ್ಷಿಗಳು ಉದ್ಯೋಗ ಇಲ್ಲದೆ ಬದುಕೋಕ್ಕಾಗಲ್ಲ. ಸರ್ಕಾರಿ ಉದ್ಯೋಗ ಅಂತಂದರೆ ಅದು ಅವರ ಬರೀ ಆ ವ್ಯಕ್ತಿಯ ಮಾತಲ್ಲ, ಅದು ಒಂದು ಕುಟುಂಬದ ಕನಸು, ತುಡಿತ, ತವಕ, ಆತಂಕಗಳು ಅವೆಲ್ಲವೂ ಕೂಡ್ಕೊಂಡಿರ್ತಾರೆ. ಇನ್ನು ನಿದ್ರೆ ಬಿಟ್ಟು ನಿರೀಕ್ಷೆ ಇಟ್ಕೊಳ್ತಾ ಉದ್ಯೋಗದ ನಿರೀಕ್ಷೆಯಲ್ಲಿರುವ ಸ್ಪರ್ಧಾರ್ಥಿಗಳ ಪೋಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದು ಹೀಗೆ. ಸರ್ಕಾರ ಇವಾಗ ನಮಗೆ ಮಗುಗೆ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ದುಡ್ಡು ಹಾಕಿ ಅವಳಿಗೆ ಓದಿಸಿರ್ತೀವಿ, ಸಾಲ ಮಾಡಿ ಓದಿಸಿರ್ತೀವಿ. ಸರ್ಕಾರ ಸುಮ್ಮನೆ ಕರೀತದೆ ಉದ್ಯೋಗ ಕೊಡ್ತೀವಿ ಅಂತ, ಯಾವುದೂ ಇಲ್ಲ. ಪ್ರೈವೇಟ್ಗಳಲ್ಲಿ ಹೋದರೆ ಅವರು ನೋಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಈ ಥರ ಆಗ್ತಾ ಇದೆ. ಒಟ್ಟಾರೆ
ಯುವಕರಲ್ಲಿ ನಿರಾಸೆ ಹೆಚ್ಚಿದಂತೆ ಪ್ರತಿಭಟನೆಗಳು, ಅಶಾಂತಿ ಹಾಗೂ ಸರ್ಕಾರದ ಮೇಲೆ ಅವಿಶ್ವಾಸ ಹೆಚ್ಚಾಗುತ್ತೆ. ಯುವಕರ ಶಕ್ತಿ ದೇಶದ ಅಭಿವೃದ್ಧಿಗೆ ಮಹತ್ವದ್ದಾಗಿದ್ದು, ಅವರ ಕನಸುಗಳನ್ನು ನಿರ್ಲಕ್ಷ್ಯ ಮಾಡಿದರೆ ದೇಶದ ಭವಿಷ್ಯವೇ ಹಾನಿಯಾಗುತ್ತೆ. ಆದ್ದರಿಂದ ನೇಮಕಾತಿ ವಿಳಂಬವನ್ನ ಕಡಿಮೆ ಮಾಡಿ ಯುವಕರಿಗೆ ನ್ಯಾಯ ಒದಗಿಸುವುದು ಕಾಲದ ಅವಶ್ಯಕತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೂಪಾ ಚಂದ್ರು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಶ್ವಿನಿ, ಎಂಥ ದಯಾನೀಯ ಸ್ಥಿತಿ ಅಂತ ಹೇಳಿದ್ರೆ ಇವರದ್ದು, ಪಾಪ ಇವರ ಕುಟುಂಬದವ್ರದ್ದೆಲ್ಲಾದ್ರು ಅಂತ ಹೇಳಿದ್ರೆ ನೋಡಿ, ಪಾಪ ಆ ಮಗುವಿನ ಭವಿಷ್ಯದ ಬಗ್ಗೆ ಕನಸು ಕಂಡಂತ ಆ ತಂದೆ ತಾಯಿ ಒಳ್ಳೆ ಎಜುಕೇಶನ್ ಕೊಟ್ಟು ಇಂಥದ್ದೇ ಕೆಲಸ ಅಂತೇಳಿ ಆತ ಆ ಸರ್ಕಾರಿ ಕೆಲಸಕ್ಕೆ ತಯಾರಿ ಮಾಡ್ತಿರ್ತಾನೆ. ಸುಮಾರು 4-5 ವರ್ಷ ಹೋಗುತ್ತೆ, ಎಕ್ಸಾಮ್ ಆಗತ್ತೆ, ಉದ್ಯೋಗಕ್ಕಾಗಿ ಆತ ಹಾತೊರಿತಾ ಇರ್ತಾನೆ. ಬೇರೆ ಪ್ರೈವೇಟ್ ಕಂಪನಿಗಳಿಗೆ ಹೋಗೋದಕ್ಕೆ ಮನಸ್ಸಿರೋದಿಲ್ಲ. ಸರ್ಕಾರಿ ಕೆಲಸ, ಒಳ್ಳೆ ಅಂಕ ಇದೆ, ಏನಾದರೂ ಮಾಡಬೇಕು ಅನ್ನೋದಿರುತ್ತೆ, ಆ ಕುಟುಂಬದ ಕನಸಾಗಿರುತ್ತೆ. ಅದಕ್ಕಾಗಿ ಅವರು ಮಾಡಿದಂಥ ಎಜುಕೇಷನ್ ಲೋನ್ಗಳು ತಲೆಯ ಮೇಲೆ ಹೊರೆ ಇರುತ್ತೆ. 4-5 ವರ್ಷ ಕಾದು ಮದುವೆ ಹಂತಕ್ಕೆ ಬಂದಿರ್ತಾನೆ. ಮದುವೆಗೆ ಹೆಣ್ಣು ಕೊಡೋದಿಲ್ಲ. ಸರ್ಕಾರಿ ಕೆಲಸಕ್ಕೋಸ್ಕರ ಆತನ ತುಡಿತಾ ಇರುತ್ತೆ. ಇಲ್ಲಿ ನೋಡಿದ್ರೆ 2-2.5 ಲಕ್ಷಕ್ಕೆ ಹೆಚ್ಚು ಉದ್ಯೋಗ ಖಾಲಿ ಇದೆ ಅನ್ನೋದಿದ್ರೂ ಕೂಡ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡದೆ ಅವ್ರನ್ನ ಸತಾಯಿಸ್ತಿರುವಾಗ ಆತನ ಮನಸ್ಸಿನಲ್ಲಿ ಏನು ಓಡ್ತಿರಬಹುದು ಅಶ್ವಿನಿ? ನೋಡಿ, ಮೊದಲೇ ಉದ್ಯೋಗ ಇಲ್ಲದೆ ಪಾಪ ಬೆಂಗಳೂರಿನಲ್ಲಿ ಇರಬೇಕಾತ ಅಥವಾ ಊರಲ್ಲಿ ಇರಬೇಕಾತ ಆತನ ಖರ್ಚು ವೆಚ್ಚ ಏನು, ಆತನ ಊಟ ತಿಂಡಿಗೇನು, ಆತನ PGಗೇನು, ಎಜುಕೇಶನ್ ಕೊಟ್ಟಿದ್ದಲ್ಲದೆ ಮಗ ಕೆಲಸ ಹುಡ್ತಾ ಇದ್ದಾನೆ ಅಂತ ಹೇಳಿದಾಗ ಆ ತಂದೆ ತಾಯಿ ಕೂಲಿ ನಾಲಿ ಮಾಡಿ ಕೊಡುವಂಥ ದುಡ್ಡು, ಇದೆಲ್ಲ ಸ್ವಲ್ಪ ಸರ್ಕಾರ ಯೋಚನೆ ಮಾಡಬೇಕಲ್ಲ. ಮದುವೆ ವಯಸ್ಸಿಗೆ ಬಂದಂಥ ಮಗ ಕೆಲಸ ಇಲ್ಲದೆ ಎಲ್ಲೋ ರೂಮಲ್ಲೋ PGಯಲ್ಲೋ ಆತ ದಿನ ಕಳೀತಾ ಇದ್ರೆ ಆ ತಂದೆ ತಾಯಿ ಮನಸ್ಸಲ್ಲಿ ಏನು ಓಡಾಡ್ತಿರ್ಬೋದು, ವೃದ್ಧ ತಂದೆ ತಾಯಿ ಏನು ವಿಚಾರ ಮಾಡ್ಬೋದು, ಇದನ್ನೆಲ್ಲ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಲ್ಲ. ಹೀಗಾಗಿಯೇ ಇವತ್ತು ರೊಚ್ಚಿಗೆದ್ದಂತಹ ಜನ ಅಥವಾ ವಿದ್ಯಾರ್ಥಿಗಳು ಅಥವಾ ಈ ಜೆನ್ಜಿ ಸಮಾಜ ಇವತ್ತು ಬೇಸರ ಹೊರಹಾಕ್ತಾ ಇದೆ, ನಂಬಿಕೆಯನ್ನು ಕಳ್ಕೊಳ್ತಾ ಇದೆ ಈ ವ್ಯವಸ್ಥೆ ಮೇಲೆ. ಅಶ್ವಿನಿ, ಏನಂತೀರಿ? ಎಕ್ಸಾಕ್ಟ್ಲಿ. ಈ ಎಜುಕೇಶನ್ ಆದ ನಂತರದ ಆ 4ರಿಂದ 5 ವರ್ಷವನ್ನ ಗೋಲ್ಡನ್ ಇಯರ್ ಅಂತ ಕರೀತಾರೆ. ಆ ವರ್ಷದಲ್ಲಿ ಜೀವನವನ್ನ ರೂಪಿಸ್ಕೊಂಡಿದ್ದೇ ಆದಲ್ಲಿ ಮುಂದಿನ 10 ವರ್ಷ, 15 ವರ್ಷ, 20 ವರ್ಷ ಆತ ಅದೇ ಗೋಲ್ಡನ್ ಇಯರ್ಸ್ ನ ಚಿನ್ನದ ಅನ್ನವನ್ನ ಊಟ ಮಾಡ್ತಾನೆ ಅನ್ನುವಂತ ಒಂದು ಮಾತು ಕೂಡ ಇದೆ. ಆ ರೀತಿ ಇರುವಂತ ಸಂದರ್ಭದಲ್ಲಿ ಆ 5 ವರ್ಷವನ್ನ ಸ್ವಿಗ್ಗಿ, ಝೊಮ್ಯಾಟೊ ಈ ರೀತಿ ಕೆಲಸ ಮಾಡಿಕೊಂಡು ಗವರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಕಾಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಸರ್ಕಾರ ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗಿದೆ. ಒಬ್ಬ ಯುವಕ ತನ್ನ ಜೀವನದ ಅತ್ಯಂತ ಅಮೂಲ್ಯ ಸಮಯವನ್ನ ಓದ್ತಾ, ತಯಾರಾಗ್ತಾ, ಪ್ರಿಪರೇಷನ್ ಅಲ್ಲಿ ಕಳೀತಾನೆ. ತನ್ನ ಕುಟುಂಬದ ನಿರೀಕ್ಷೆಗಳನ್ನ ಹೊತ್ಕೊಂಡೇ ಆತ ಸಾಕ್ತಾ ಇರ್ತಾನೆ. ಆದ್ರೆ ಈ ನೇಮಕಾತಿ ವಿಳಂಬ ಆಗ್ತಾ ಇರೋದಿದೆಯಲ್ಲ, ಅವನು ಮಾನಸಿಕ ಒತ್ತಡಕ್ಕೆ ಒಳಗಾಗುವಂತೆ ಮಾಡುತ್ತೆ. ಆತ್ಮವಿಶ್ವಾಸವನ್ನು ಕೂಡ ಕಳೆದುಕೊಂಡಂತವರು ಬಹಳಷ್ಟು ಜನ ಇದ್ದಾರೆ. ಕೆಲವೊಮ್ಮೆ ಬದುಕಿನ ಮೇಲೆ ಆಸೆ ಕೂಡ ಕಡಿಮೆ ಆಗುವಂತ ಅದೆಷ್ಟೋ ಸಂದರ್ಭಗಳು, ಘಟನೆಗಳು ನಡೀತಾನೆ ಇದೆ. ಈ ಉದ್ಯೋಗ ಆಕಾಂಕ್ಷಿಗಳು ನಮ್ಮ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ, ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅವ್ರ ನೋವೇನು, ನೀವೇ ಕೇಳಿಸ್ಕೊಂಬನ್ನಿ. ಹೇಳಿ, ನಿಮ್ಮ ಸ್ಟಡೀಸ್ ಹೇಗಿದೆ? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ಮಾಡ್ತಾ ಇದ್ದೀವಿ. ಬಟ್ ಈ ಕಾಲ್ಫಾರ್ಮ್ ಆಗ್ತಾ ಇಲ್ಲ, ಅದೇ ಒಂದು ತುಂಬ ಬೇಜಾರಾಗ್ತಿದೆ. ಈಗ ಸರ್ಕಾರದ ಕಡೆಯಿಂದ ಒಂದಷ್ಟು ಭರವಸೆಗಳನ್ನ ಕೊಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಇಲ್ಲ ಯುವಕರಿಗೆ ಸಹಾಯ ಮಾಡ್ತೀವಿ ಅದು ಇದು ಅಂತ ಹೇಳಿ ರೀಸನ್ಸ್ ಕೊಡ್ತಿದ್ದಾರೆ. ಆ ಥರ ಸಹಾಯ ಬೇಕಾ ನಿಮಗೆ? ಅದೇನು ಬೇಕಿಲ್ಲ ಮೇಡಮ್, ಯುದ್ಧ ಕೊಟ್ಟರೆ ಸಾಕು ಮೇಡಮ್. ಯಾವ ಥರ ತೊಗೊಂಡದು ಏನು ಮಾಡೋಕ್ಕಾಗಲ್ಲ ಮೇಡಮ್. ಯುದ್ಧ ಕೊಟ್ಟರೆ ಮಾತ್ರ ನಮಗೆ ಏನೋ ಒಂದು ಮಾಡೋಕ್ಕಾಗುತ್ತೆ. ಓಕೆ, ಈಗ ತುಂಬ ಜನ ತಂದೆ ತಾಯಿಗಳು ಒಂದಷ್ಟು ಕನಸುಗಳನ್ನ ಇಟ್ಕೊಂಡಿರ್ತಾರೆ, ನನ್ನ ಮಗ ಏನೋ ಒಂದು ಓದಿ ಒಂದಷ್ಟು ಜಾಬ್ ತೊಗೊಳೋದಕ್ಕೆ ಇದು ಮಾಡ್ತಾನೆ ಅಂತ. ಆದರೆ ಸರ್ಕಾರ ಕೆಲವೊಂದಿಷ್ಟು ವಿಚಾರದಲ್ಲಿ ಸಭೆ ನಡೆಸಿದಂಥ ಟೈಮಲ್ಲಿ ಆಗುವಂಥ ಸನ್ನಿವೇಶ ಗಮನಿಸಿರ್ತೀರಾ. ನಿಮ್ಗೆ ಯಾವ್ದು ಅಟ್ರಾಕ್ಷನ್ ಆಗಿದೆ ಅಲ್ಲಿ? ಯಾವುದಿಲ್ಲ ಮೇಡಮ್. ಈಗ ಅವ್ರು ಕ್ಯಾಬಿನೆಟ್ಗಳಲ್ಲಿ ಕೂತ್ಕೊಂಡು IPL ಟಿಕೆಟ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡ್ಬಿಡ್ತಾರೆ. ವಿತಿನ್ ಸೆಕೆಂಡಲ್ಲಿ ಟಿಕೆಟನ್ನು ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನಾವು ಸುಮಾರು 4 ವರ್ಷದಿಂದ ಓದ್ತಾ ಇದ್ದೀವಿ. ನಮಗೆ ಯುದ್ಧಕ್ಕೆ ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಬಗ್ಗೆ ಯಾವುದೇ ಬಗ್ಗೆ ಕರಿಕರಾಗಲಿ ಮತ್ತು ಯಾವುದ್ರ ಬಗ್ಗೆ ತೊಗೋತಾ ಇಲ್ಲ. ಇದು ತುಂಬ ಬೇಜಾರಾಗ್ತದೆ ಮೇಡಮ್ ನಮಗೆ. ಈಗ ಆಲ್ಮೋಸ್ಟ್ ಏನು ಕೇಳ್ಕೊಳ್ತೀರಾ ನೀವು ಸರ್ಕಾರನ? ಸರ್ಕಾರಕ್ಕೆ ಏನಿಲ್ಲ ಮೇಡಮ್, ಒಳ್ಳೆಯ ಒಂದು ಉದ್ಯೋಗ ಕಾಲ್ಫಾರ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಷ್ಟೇ. ಎಸ್ ಸರ್, ನೀವೇನು ಹೇಳ್ತೀರಾ? ಈಗಾಗಲೇ ಒಂದು ಕಡೆ ಸರ್ಕಾರ ಇಲ್ಲ ಈ ವರ್ಷ ನಾವು ಕೊಡ್ತೀವಿ, ಹುದ್ದೆನ ಕೊಡ್ತೀವಿ ಅಂತ ಆಲ್ಮೋಸ್ಟ್ ಆ ಭರವಸೆ ಕೊಡ್ತಾ ಬಂತು 3 ತಿಂಗಳಾಯಿತು. ಏನು ಹೇಳ್ತೀರಾ? ಇವ್ರು ಹೇಳ್ತಾ ಬಂದು ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ 4 to 5 years ಆಯಿತು. ಅಲ್ಲಿಂದ ನೋಡ್ಕೊತಾ ಬರ್ತಿದ್ದೀನಿ. ಬರೀ ಇದನ್ನೇ ಹೇಳ್ತಿದ್ದಾರೆ. ಒಂದು ಸಾರಿ ಹೇಳ್ತಾರೆ ಸ್ಕ್ಯಾಮ್ ಆಗಿರೋದಕ್ಕೆ ನಾವು ಸ್ಟ್ರೈಕ್ ಮಾಡಿರೋದಕ್ಕೆ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳ್ತಾ ಮುಂದಕ್ಕೆ ಹಾಕೊತಾ ಬಂದರು. ಎಕ್ಸಾಮ್ ಆದಮೇಲೆ ಮತ್ತೆ
ಮತ್ತೆ ಕ್ವೆಶನ್ ಪೇಪರಲ್ಲಿ ಪ್ರಾಬ್ಲಮ್ ಮಾಡೋದು, ಅದ್ರ ನೆಕ್ಸ್ಟು ನೋಟಿಫಿಕೇಷನಲ್ಲಿ ಪ್ರಾಬ್ಲಮ್ ಮಾಡೋದು, ನೋಟಿಫಿಕೇಷನ್ ಸರಿಯಾಗಿ ಮಾಡಲ್ಲ. ನಾವು ಇಯರ್ಲಿ ನೋಟಿಫಿಕೇಷನ್ ಮಾಡಿದ್ರೆ ಕಡಿಮೆ ಪೋಸ್ಟ್ ಇದ್ರೂ ಪರವಾಗಿಲ್ಲ, ನಮ್ಗೆ ತೊಂದರೆ ಇಲ್ಲ. ಇಯರ್ಲಿ ನೋಟಿಫಿಕೇಷನ್ ಮಾಡಿ ಒಂದು ಕ್ಯಾಲೆಂಡ್ರ್ ಬಿಟ್ಟರೆ UPSC ಥರ ಪ್ರಿಪ್ರೇಷನ್ ಮಾಡೋರಿಗೂ ಒಳ್ಳೆಯದು. ಎಷ್ಟಂತ ಓದೋದು, 1 ವರ್ಷ ಓದ್ಬೋದು, 2 ವರ್ಷ 3 ವರ್ಷನೂ ಪೇಷನ್ಸಿಂದ ಓದ್ಬೋದು. ಆಮೇಲೆ ಆಗಲ್ಲ ಮೇಡಮ್, ಫ್ಯಾಮಿಲಿ ಪ್ರೆಷರು, ಏಜು, ಸೋಷಲ್ ಪ್ರೆಷರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ಕಡೆ ಸರ್ಕಾರಕ್ಕೆ ಏನು ಸಮಸ್ಯೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಒಬ್ಬ ಸ್ಪರ್ಧಾರ್ಥಿಯಾಗಿ ಸರ್ಕಾರಕ್ಕೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮಾ, ಅಥವಾ ಸರ್ಕಾರಕ್ಕೆ ಯುವಕರ ಭವಿಷ್ಯ ಇಂಪಾರ್ಟೆಂಟ್ ಇಲ್ವಾ, ಅಥವಾ ಸರ್ಕಾರಕ್ಕೆ ಇಲ್ಲ ಹುದ್ದೆಯನ್ನು ಕರೆದ್ರೆ ನಂಗೆ ಇದು ತೊಂದರೆಯಪ್ಪ ಅಂತ ಏನಾದರೂ ಅನ್ನಿಸ್ತಿದೆಯಾ? ಮೇಡಮ್, ಸರ್ಕಾರಕ್ಕೆ ಅವ್ರು ನಮ್ಮ ಮೇಲೆ ಕಾಳಜಿ ತೋರಿಸ್ತಿಲ್ಲ ಮೇಡಮ್. ಫಸ್ಟಿಗೆ ಈಗ ನಾನು ಬಂದು 7 ವರ್ಷ ಆಯ್ತು ಮೇಡಮ್ ಓದ್ತಾ ಇರೋದು. ಏನೂ ನೋಟಿಫಿಕೇಶನ್ ಆಗ್ತಿಲ್ಲ, ಕಾಲ್ ಫಾರ್ ಮೈನ್ ಆಗ್ತಿಲ್ಲ ಮೇಡಮ್. ಭಾಳ ಪ್ರಾಬ್ಲಮ್ ಇದೆ. ಮನೇಲಿ ಎಷ್ಟೊಂದು ಅಮೌಂಟ್ ಕೇಳಿದೆ ಮೇಡಮ್. ಸರಿ, 7 years ಆಯಿತಾ? 7 years ಆಯ್ತು ಮೇಡಮ್. ಮೇಡಮ್ ನಮ್ಮದು ಬ್ಯಾಕ್ಗ್ರೌಂಡ್ ಮೇಡಮ್, ನಮ್ಮದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಪ್ರೈವೇಟ್ ಸೆಕ್ಟರಲ್ಲಿ ಹೋದ್ರೂ ಮಂತ್ಲಿ 10,000 ಆಗುತ್ತೆ ಮೇಡಮ್. ಇಲ್ಲಿ ರೂಮ್ ಇರೋಕ್ಕೆ ಆಗಲ್ಲ ಮೇಡಮ್ ಅಷ್ಟು ಅಮೌಂಟಲ್ಲಿ. ಈಗ ಬಂದು 7 ವರ್ಷ ಆಯ್ತು ಮೇಡಮ್. PGಯಲ್ಲಿ 6,000 ಕಟ್ಟೋಕ್ಕಾಗಲ್ಲ. ಮನೇಲಿ ಎಷ್ಟಂತ ಫೋರ್ಸ್ ಮಾಡೋಕೆ ಮೇಡಮ್, ಕೊಡ್ರಿ ಅಂತ. ಏಜಲ್ಲಿ ಇದು ಆಯ್ತು ಮೇಡಮ್, ಲಿಮಿಟ್ ಆಯಿತು. ಎಷ್ಟಂತ ಕೇಳೋಕ್ಕಾಗುತ್ತೆ ಮೇಡಮ್, ಕೈ ಚಾಚ್ ಕೇಳೋಕ್ಕಾಗಲ್ಲ. ನೋಡಿ ವೀಕ್ಷಕರೇ, ಇದಿಷ್ಟು ಸದ್ಯಕ್ಕೆ ಸ್ಪರ್ಧಾರ್ಥಿಗಳ ಮಾತಾಗಿದೆ. ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ಒಂದು ಕಡೆ ಇಲ್ಲ ನಮಗೆ ನೇಮಕಾತಿ ಬೇಕೇ ಬೇಕು, ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ನೇಮಕಾತಿ ಬೇಕು. ಆದರೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇರುವಂಥದ್ದು ಯಾಕೆ? ಯುವಕರ ಭವಿಷ್ಯದ ಕನಸನ್ನು ಇಲ್ಲಿಗೆ ನುಚ್ಚು ನೂರು ಮಾಡ್ತಾ ಇರೋದು ಯಾಕೆ? 5-6 ವರ್ಷದಿಂದ 7-8 ವರ್ಷದಿಂದಲೂ ಕೂಡ ನಾವು ಇಲ್ಲಿ ಸ್ಪರ್ಧೆಗೋಸ್ಕರ ಓದ್ತಾ ಇದ್ದೀವಿ. ಓದು ದಿನ ಬರೀ ಓದು ಅಂತ ಆದರೆ ನಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾದಿ ಯಾವಾಗ ಅನ್ನುವಂಥ ವಿಚಾರವಾಗಿ ಸ್ಪರ್ಧಾರ್ಥಿಗಳೇ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಇದಕ್ಕೆ ಸರ್ಕಾರವೇ ಉತ್ತರ ಕೊಡಬೇಕು, ಬೇರೆ ಯಾರು ಕೂಡ ಉತ್ತರ ಕೊಡೋ ಹಾಗಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೂಪಾ ಚಂದ್ರು, ರಿಪಬ್ಲಿಕ್ ಕನ್ನಡ. ಇದೊಂದು ಸಾಮಾಜಿಕ ಸಮಸ್ಯೆಯಾಗಿ ಈಗ ಎಲ್ಲರನ್ನೂ ಕೂಡ ಬಾಧಿಸ್ತಾ ಇದೆ. ವಿದ್ಯಾರ್ಥಿಗಳು ಹಾಗೆ ಎಜುಕೇಷನ್ ಆಗಿ ಆ ಪ್ರಬುದ್ಧ ಸಮಾಜ ಇದೆಯಲ್ಲ, ಅದು ಇವತ್ತು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡ ಪ್ರತಿದಿನವೂ ಕೂಡ ಇಂಥದ್ದೊಂದು ವಿಚಾರವಾಗಿ ಜನಾಭಿಪ್ರಾಯವನ್ನು ನಿಮ್ಮ ಮುಂದೆ ಇಟ್ಟು ನಿಮ್ಮ ಅಭಿಪ್ರಾಯವನ್ನು ನಾವು ಕೇಳ್ತಾ ಇದ್ದೀವಿ. ಪ್ರತಿದಿನವೂ ಕೂಡ ಒಂದೊಂದು ವಿಚಾರ. ಇವತ್ತು ಕೂಡ ಜಾಬ್ ಕೊಡಲ್ಲ ಸರ್ಕಾರ. ಈ ಪ್ರತಿಭಟನೆಗೂ ಅವಕಾಶ ಕೊಡಲಿಲ್ಲ ಸರ್ಕಾರ. ಇದೊಂದು ಸಾಮಾಜಿಕ ಸಮಸ್ಯೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ನಮಗೆ ನೀವು ನೇರವಾಗಿ ಕರೆ ಮಾಡಿ ಮಾತಾಡ್ಬೋದು. ನಮ್ಮ ವಾಟ್ಸಪ್ಗೆ ನೀವು ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚಿಕೊಳ್ಬೋದು. ನಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಸರ್ಕಾರ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಲಿ ನೀವು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಮುಕ್ತವಾದ ವೇದಿಕೆ ಅವಕಾಶವನ್ನು ನಾವು ಕೊಟ್ಟಿದ್ದೀವಿ. ಇನ್ನು ನಮ್ಮ ನಂಬರ್ ಕೆಳಗಡೆ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅದಕ್ಕೆ ಕಾಲ್ ಮಾಡ್ಬೋದು. ವಾಟ್ಸಪ್ ನಂಬರ್ ನಿಮಗೆ ಗೊತ್ತಿದೆ, ಅದಕ್ಕೂ ಕೂಡ ತಾವು ಮೆಸೇಜ್ ಮಾಡ್ಬೋದು. ಲಕ್ಷ್ಮಿ ಅನ್ನೋರು ತುಮಕೂರಿನಿಂದ ಒಬ್ರು ಕರೆ ಮಾಡಿದ್ದಾರೆ. ಲಕ್ಷ್ಮಿ ಅವರೇ ನಮಸ್ಕಾರ. ಸರ್ ತುಂಬಾ ಧನ್ಯವಾದ ಸರ್. ಹೇಳಿ ಲಕ್ಷ್ಮಿ ಅವರೇ, ಏನಂತೀರಿ? ಸರ್ ಇದು ತುಂಬಾ ಅನ್ಯಾಯ ಬಿಡಿ ಸರ್, ನಿಜ ಸರ್. ಇಂಜಿನಿಯರ್ ಓದಿರೋರ್ಗೆಲ್ಲ ನೋಡ್ಬಿಟ್ರೆ ರ್ಯಾಂಕ್ ಬಂದಿರೋರೆಲ್ಲ ಕೂಲಿ ಕೆಲಸ ಮಾಡ್ತಾ ಇದಾರೆ ಸರ್ ಇವತ್ತು. M.Tech ಓದಿರೋರು, ರ್ಯಾಂಕ್ ಬಂದಿರೋರು, ಈ ಸರ್ಕಾರ ಕಣ್ಣು ಮುಚ್ಕೊಂಡ್ ಕುಂತಿದೆ ಸರ್ ನಿಜವಾಗ್ಲು. ಯಾರನ್ನ ನೋಡ್ಲಿ ಸರ್, ನಮ್ಮಗ M.Tech ಮಾಡಿ ರ್ಯಾಂಕ್ ಬಂದಿದ್ದಾನೆ. ಯಾರಾದ್ರೂ ಒಬ್ಬ ಸಾಮಾನ್ಯನಿಗೆ ಸರ್ ನಾವು ತುಂಬಾ ಬಡವರು ಸರ್, ನಾವು ಅಷ್ಟೆಲ್ಲ ಓದ್ಲಿಕ್ಕೆ ಸಾಧ್ಯ ಇದೆಯಾ? ಎಷ್ಟು ಖರ್ಚಾಗತ್ತೆ, ಅದ್ರ ಖರ್ಚು ವೆಚ್ಚ ಏನು, ಆತನ ಮನಸ್ಥಿತಿ ಏನು? ಅಷ್ಟು ಓದಿಯೂ ಮನೆಯಲ್ಲಿ ಖಾಲಿ ಕೈಯಲ್ಲಿ ಕೂರೋದಂತ ಹೇಳ್ರಿ, ಅದು ನಿಜ ಸರ್ ನಿಜ. ಆ ಪ್ರೈವೇಟ್ ಕಂಪ್ನಿ ಎಲ್ಲ ಮುಚ್ಚಾಕೋದ್ರಲ್ಲ ಸರ್, ತೆಗ್ದಾಕೋದ್ರಲ್ಲ ಸರ್ ಅದನ್ನು. ಎಷ್ಟೋ ಹುದ್ದೆ ಪಾಪ ಮನೆಗ್ ಬಂದ್ ಸೇರ್ಕೊಂಡವ್ರೆ ಸರ್ ಹುಡುಗರೆಲ್ಲ. ಅವ್ರ ಮನಸ್ಥಿತಿ ಹಂಗಿರ್ಬೇಕು. ಸರ್ಕಾರ ಏನ್ ಮಾಡುತ್ತೆ ಸರ್? ಸರ್ ನಿಜ 2,000 ಫ್ರೀ ಬಸ್ ಮಾಡೋದ್ಕಿನ್ನ ಈ ಬಡವ್ರ ಮಕ್ಳಿಗೆ ಸರ್ ಕೆಲ್ಸ ಕೊಡ್ಲಿ ಬಿಡ್ರಿ ಗೌರ್ಮೆಂಟ್. ಸರ್ ಎಲ್ಲನ ಏನ್ ಕೇಳಿ, ಗೌರ್ಮೆಂಟ್ ಕೆಲ್ಸನ ಇಷ್ಟೊಂದು ಓದವ್ರೆ. ನಮ್ ಪರಿಸ್ಥಿತಿ ಹೆಂಗಿರ್ಬೇಕು ಸರ್? ನಾವ್ ಜೀವನ ಹೆಂಗ್ ಮಾಡ್ಬೇಕು ಸರ್? ಈ ಸರ್ಕಾರ ಏನ್ ಮಾಡ್ತೈತೆ ಸರ್? ಖಂಡಿತ ಲಕ್ಷ್ಮಿ ಅವರೇ, ಬಹಳ ಸಾಮಾಜಿಕವಾಗಿ ಇಲ್ಲ ಸರ್ ನಿಜ. ಒಂದೊಂದ್ ರೂಪಾಯಿಗೂ ನಾವ್ ಅಳ್ತಿದೀವಿ ಅವ್ನ ಓದ್ಸಕ್ಕೆ. M.Tech ಬಂದ್ರೆ ಸುಮ್ನೆ ಸರ್, ಕೂಲಿ ಕೆಲ್ಸ ನಮ್ಮ ಮನೆಯವರು ನಾನು ಕೂಲಿ ಕೆಲ್ಸ ಮಾಡಿ ಓದ್ತಿದೀವಿ ಸರ್. ನಾವ್ ಒಂದ್ ಬಡ ಕುಟುಂಬದವ್ರು ಸರ್ ನಾವು.
ಲಕ್ಷ್ಮಿ ಅವರೇ, ಎಷ್ಟೋ ಹುದ್ದೆ ಸರ್ ನಿಜವಾಗ್ಲೂ ಎಷ್ಟೋ ಅದನ್ನೇ ನಂಬ್ಕೊಂಡ್ ಜೀವನ ಮಾಡ್ತಿದ್ರು. ಅದೆಷ್ಟೋ ಖಾಲಿ ಜನ ತೆಗ್ದಾಕ್ಬಿಟ್ರು ಸರ್, ಅದನ್ನು ಮುಚ್ಚಿಬಿಟ್ರು. ಈಗಾಗಲೇ 5-6 ತಿಂಗಳಿಂದ ಮನೆಗಿದ್ದಾರೆ ಸರ್. ನಮ್ ಜೀವನ ಹೆಂಗಾಗ್ಬೇಕು, ಸಾಲ ಹೆಂಗ್ ತೀರಿಸ್ಬೇಕು ನಾವು? ಖಂಡಿತ ಅಮ್ಮ, ಖಂಡಿತ ಲಕ್ಷ್ಮಿ ಅವರೇ, ಇದೇ ವಿಚಾರ ಸರ್ಕಾರದವರೆಗೂ ಕೂಡ ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಎಷ್ಟು ಗಂಭೀರ ವಿಚಾರ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ನಮ್ಮ ಜೊತೆಲಿ ತಾವು ಮಾತಾಡಿದ್ದಕ್ಕೆ. ಇವತ್ತಿನ ದಿನದಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಥವಾ ನಿಜಕ್ಕೂ ಕೂಡ ಸರ್ಕಾರ ಏನು ಬಯಸ್ತಾ ಇದೆ ಅನ್ನುವಂಥ ಪ್ರಶ್ನೆ. ನಾವು ಯುವಕರಿಗೆ ಉದ್ಯೋಗಗಳನ್ನು ಕೊಡ್ತೀವಿ ಅಂತ ಮೇಲ್ನೋಟಕ್ಕೆ ತೋರಿಸ್ಕೊಳ್ತಾ ಇದ್ರು ಕೂಡ ಅಸಲಿಗೆ ಆ ರೀತಿ ಆಗ್ತಾ ಇಲ್ಲ. ಖಾಲಿ ಇರುವಂಥ ಲಕ್ಷಾಂತರ ಹುದ್ದೆಗಳನ್ನು ತುಂಬೋದಕ್ಕೂ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಕೊಡ್ತಾ ಇರುವಂಥ ಕಾರಣಗಳು ಕೂಡ ಸಮಂಜಸವಾಗಿಲ್ಲ ಅನ್ನುವಂಥದ್ದು ಈಗಿನ ಯುವಕರ ಆಂಬೋಣ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಇರುವಂಥ ಹುದ್ದೆಯನ್ನಾದರೂ ತುಂಬಿಸಿ ಸರ್ ಅಂತಂದ್ರೆ ಆ ರೀತಿ ಕೂಡ ಸರ್ಕಾರ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನುವಂಥ ನಿಜಕ್ಕೂ ಕೂಡ ದುರಾದೃಷ್ಟಕರವಾದಂಥ ಸಂಗತಿ. ಅಂತ ಪರಿಸ್ಥಿತಿಗೆ ನಾವಿವತ್ತು ಬಂದು ನಿಂತಿದ್ದೇವೆ. ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಧ್ವನಿ ಮುಖ್ಯ ಆಗುತ್ತೆ. ಸ್ಕ್ರೀನ್ ಮೇಲೆ ಕೂಡ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಏನು, ಇದ್ರ ಬಗ್ಗೆ ಸರ್ಕಾರಕ್ಕೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ, ಇದೆಲ್ಲವನ್ನು ಕೂಡ ನೀವು ಕರೆ ಮಾಡಿ ತಿಳಿಸಬಹುದು. ಕರೆ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ಒಂದೇ ಒಂದು ವಾಟ್ಸಪ್ ಮೆಸೇಜ್ ಕೂಡ ನೀವು ಈಗ ಡಿಸ್ಪ್ಲೇ ಆಗ್ತಾ ಇರುವಂಥ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಆ ನಂಬರ್ಗೆ ಮೆಸೇಜ್ ಕೂಡ ಕಳುಹಿಸಬಹುದು. ಇವತ್ತಿನ ಸರ್ಕಾರದ ನಿರ್ಲಕ್ಷ್ಯದಿಂದ ನಮ್ಮ ರಾಜ್ಯದ ಯುವಕರು ಸಿಕ್ಕಾಪಟ್ಟೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾವ ರೀತಿಯ ಸಂಕಷ್ಟ ಅಂತಂದ್ರೆ ಬದುಕೋದಕ್ಕೆ ತಿನ್ನೋದಕ್ಕೂ ಕೂಡ ಕಷ್ಟಪಡುವಂತಹ ಪರಿಸ್ಥಿತಿ. ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಡೀತಾ ಇರುವಂತಹ ಈ ವಿಳಂಬ ಇದೆಯಲ್ಲ, ಇದು ಲಕ್ಷಾಂತರ ಯುವಕರ ಭವಿಷ್ಯಕ್ಕೆ ಕೊಳ್ಳಿಯನ್ನ ಇಡ್ತಾ ಇದೆ. ಅದರ ಜೊತೆಯಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅವರೇ ಹೇಳ್ಕೊಳ್ತಾ ಇದ್ದಾರೆ. ಯಾವ ರೀತಿ ಆಗ್ತಾ ಇದೆ ಅವರ ಭವಿಷ್ಯ ಅಂತಂದ್ರೆ ಕತ್ಲಲ್ಲಿರುವಂತಹ ಪರಿಸ್ಥಿತಿ. ಈ ಕಡೆ ಕೆಲಸಕ್ಕೆ ಹೋಗೋದಕ್ಕೂ ಆಗ್ತಾ ಇಲ್ಲ, ಸಿಗುವಂತ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ಮಾಡ್ತಾ ಇರುವಂತ ಈ ನಿರ್ಲಕ್ಷ್ಯ ಇದೆಯಲ್ಲ, ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಅಸಮರ್ಥ ಆಡಳಿತದಿಂದ ಅವರ ಕನಸುಗಳೆಲ್ಲವೂ ಕೂಡ ನಶಿಸಿ ಹೋಗ್ತಾ ಇದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಯುವಕರು ನಿರಾಶೆಯಿಂದ ಈಗ ಬೀದಿಗಿಳಿದು ಹೋರಾಟ ಮಾಡದೆ ಬೇರೆ ಯಾವುದೇ ದಾರಿಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಮಾತಾಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರೂಪಾ ಚಂದ್ರು ಚಿಟ್ ಚಾಟ್ ಕೂಡ ನಡೆಸಿದ್ದಾರೆ. ಅದನ್ನ ನೋಡ್ಕೊಂಡ್ ಬನ್ನಿ. ವೀಕ್ಷಕರೇ ನೋಡಿ, ಒಂದು ಕಡೆ ರಾಜ್ಯ ಸರ್ಕಾರ ಈಗಾಗಲೇ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗವನ್ನು ಕೊಡ್ತೀವಿ ಎನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ. ಈ ಭರವಸೆ ಕೇವಲ ಭರವಸೆಯಾಗಿ ಉಳಿದಿದೆ. ಆದರೆ ಎಲ್ಲೋ ಒಂದು ಕಡೆ ಸ್ಪರ್ಧಾರ್ಥಿಗಳು ಈಗಾಗಲೇ ಸದ್ಯದ ಮಟ್ಟಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಪ್ರಮುಖವಾಗಿ ನೋಡಿ, ಒಂದು ಕಡೆ ಸರ್ಕಾರ ಯಾಕಾಗಿ ನೇಮಕಾತಿ ವಿಚಾರವಾಗಿ ವಿಳಂಬ ಮಾಡ್ತಿದೆ ಅಂತ ಅನ್ಸುತ್ತೆ ಸರ್? ಈ ಸಂಪೂರ್ಣ ವಿಚಾರದಲ್ಲಿ ನೇಮಕಾತಿಯನ್ನು ಬಹಳ ಹಗುರವಾಗಿ ತಗೊಂಡಿದ್ದಾರೆ. ಎರಡನೇದು, ಸರ್ಕಾರದಲ್ಲಿ ಹಣಕಾಸಿಲ್ಲದ ಕಾರಣನೂ ಈ ಹಣಕಾಸಿನ ಕೊರತೆಯಿಂದಾಗಿ ಅದನ್ನು ಹೇಗಾರ ಮುಂದೆ ಹಾಕಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಉದ್ದೇಶ ಇರ್ತದೆ. ಮತ್ತು ಒಟ್ಟಾರೆ ನೇಮಕಾತಿಯನ್ನು ಹಗುರವಾಗಿ ತಗೊಂಡು ಅದಕ್ಕೆ ಆದ್ಯತೆಯನ್ನು ಕೊಡದೆ ಕಾರ್ಯವನ್ನು ಮಾಡ್ತಿರೋದು. ನಿರುದ್ಯೋಗ ಇವತ್ತೇನು 3 ವರ್ಷ ಆಗಿದೆ, ನಿರುದ್ಯೋಗ ಹೆಚ್ಚುತ್ತಾ ಇರುವಂಥದ್ರಲ್ಲಿ ಸರ್ಕಾರ ತಕ್ಷಣ ಈಗ ಮಾತನ್ನು ಕೊಟ್ಟಿದ್ದಾರೆ. ಆ ಮಾತಿನ ಪ್ರಕಾರ ತಕ್ಷಣ ನೇಮಕಾತಿಗಳಿಗೆ ಆದ್ಯತೆಯನ್ನು ಕೊಟ್ಟು ಅವ್ರನ್ನ ನೇಮಕ ಮಾಡುವಂಥ ಪ್ರಕ್ರಿಯೆಯನ್ನು ತಕ್ಷಣ ಪ್ರಾರಂಭ ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಸರ್, ಸರ್ಕಾರ ಗ್ಯಾರಂಟಿಗಳಿಗೆ ಕೊಡ್ತಾ ಇರುವಂಥ ಫೋಕಸ್ನ ನೇಮಕಾತಿ ಕೊಡ್ತಾ ಇಲ್ಲ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ. ಇದೆಲ್ಲ ಒಂದು ಕಡೆ ಮತಕ್ಕಾಗಿ ಚುನಾವಣೆ ಗೆಲ್ಲಕ್ಕೋಸ್ಕರ ಅವರು ಗ್ಯಾರಂಟಿ ಪ್ರೋಗ್ರಾಮನ್ನು ಮಾಡ್ಕೊಂಡು ಬಂದರು. ನೇಮಕಾತಿ ವಿಚಾರದಲ್ಲೂ ಅಷ್ಟೇ, ಇದು ಏನು ನೇಮಕಾತಿ ವಿಚಾರದಲ್ಲಿ ಮಾತು ಕೊಟ್ಟಿದ್ರು, ಸರ್ಕಾರ ಮಾತು ಕೊಟ್ಟಿರು. ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಇರುವಂಥ ಎಲ್ಲ ಖಾಲಿ ಉದ್ಯೋಗ, ಈಗ 2 ಲಕ್ಷಕ್ಕಿಂತ ಹೆಚ್ಚು ಖಾಲಿ ಉದ್ಯೋಗ ಇದೆ. 2 ಲಕ್ಷಕ್ಕಿಂತ ಹೆಚ್ಚು ಖಾಲಿ ಇರೋಂಥ ಉದ್ಯೋಗನ ಭರ್ತಿ ಮಾಡೋಕ್ಕೆ ಯಾಕೆ ಮೀನಾಮೇಷ ಮಾಡ್ತಿರುವಂಥದ್ದು? ಹಾಗಾಗಿ ಯಾವುದು ಉದ್ಯೋಗವನ್ನು ಮುಂದುವರಿಸಬೇಕು ಅಥವಾ ಅದನ್ನು ತೆಗೆದಾಕ್ತಾ ಇದ್ದೀವಿ ಅಂತ ಅನ್ನೋದಿದ್ರೆ ಸ್ಪಷ್ಟವಾಗಿ ತೊಗೊಂಬಿಡ್ಲಿ. ಯಾವ್ದಾದ್ರು ಪೋಸ್ಟ್ ಅಬಲಿಷ್ ಮಾಡ್ತೀನ, ಆಯಿತು ಅಬಲಿಷ್ ಮಾಡ್ತೀನಿ. ಅಥವಾ ಯಾವ ಪೋಸ್ಟನ್ನು ಉಳಿಸ್ಕೊಳ್ಳೋದಾದ್ರೆ ನೇಮಕಾತಿ ಮಾಡಬೇಕು. ಸುಮ್ಮನೆ ಈ ರೀತಿ ಗೊಂದಲನ ಮಾಡಿಡೋದ್ರಲ್ಲಿ ಸರಿ ಇಲ್ಲ. ಹಾಗಾಗಿ ಏನೇನೋ ಕಾರಣ ಕೊಟ್ಟುಕೊಂಡು ಸಮಸ್ಯೆಗಳನ್ನು ನಿರ್ಮಾಣ ಮಾಡಿ ಯುವಕರ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ. ಇವ್ರು ಚೆಲ್ಲಾಟ ಆಡ್ತಿದ್ದಾರೆ, ಇವ್ರಿಗೆ ಹೊಟ್ಟೆ ತುಂಬಿದೆ, ಇವ್ರು ಸುಖವಾಗಿದ್ದಾರೆ. ಇವರು ನೋಡ್ತಾ ಇದ್ದೀರಲ್ಲ, ಹಗಲು ದೊರಡೆ ನಡೀತಿರುವಂಥದ್ದು. ಈ ಹಗಲು ದೊರಡೆ ಮಾಡಿಕೊಂಡು ಜನರನ್ನ ಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಸರ್, ಈಗ ಬಜೆಟ್ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಹೇಳಿದ್ರು ಸರ್, 52,000 ಹುದ್ದೆಯನ್ನು ಭರ್ತಿ ಮಾಡ್ತೀವಿ ಅಂತ. ಅದು ಹೇಳಿ 3 ತಿಂಗಳಾಗ್ತಾ ಬರ್ತಿದೆ. ಮೀಸಲಾತಿ ಅನ್ನುವಂಥ ಅಸ್ತ್ರವನ್ನು ಬಳಸ್ಕೊಂಡು ಜಾರ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದೆಯಾ ಸರ್ಕಾರ? ಅದರಲ್ಲ ಅನುಮಾನನೇ ಇಲ್ಲ. ಈಗ
ನಿರ್ದಿಷ್ಟವಾಗಿ ನಿರ್ಧಾರ ಮಾಡಿ ಏನನ್ನು ಮಾಡೋಕ್ಕಾಗುತ್ತೆ ಅದನ್ನು ತಕ್ಷಣ ಮಾಡಿ ನೇಮಕಾತಿ ಪ್ರಕ್ರಿಯೆನ ಸ್ಟಾರ್ಟ್ ಮಾಡಲಿ. ಒಳ ಮೀಸಲಾತಿದ್ದು ಏನು ಪ್ರಕ್ರಿಯೆ ನಡಿಬೇಕಾಗಿದೆಯೋ ಅದು ಮಾಡೋವಂಥದ್ದು ಮಾಡಲಿ. ಫಸ್ಟ್ ಈಗ ಪರೀಕ್ಷೆಗಳು ಮತ್ತೊಂದು ಪ್ರಕ್ರಿಯೆಗಳು ಏನು ಪ್ರಾರಂಭ ಮಾಡಬೇಕಾಗಿದೆಯೋ ಪ್ರಾರಂಭವನ್ನು ಮಾಡಿ ಮೀಸಲಾತಿ ವಿಚಾರದಲ್ಲಿ ಇವರೇನು ನಿಶ್ಚಯ ಮಾಡೋಕ್ಕೆ ಟೈಮ್ ಬೇಕಾಗಿರೋ ಟೈಮ್ ತೊಗೊಂಡು ಮಾಡಲಿ. ಆ ಫೈನಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಏನು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾ ಈ ಎಲ್ಲ ಪ್ರಕ್ರಿಯೆಗಳು ಬರೋದು. ಅಲ್ಲಿವರೆಗೂ ಈ ಸ್ಕ್ರೀನಿಂಗು ಮತ್ತೊಂದು ಈ ಪ್ರೊಸೆಸ್ನ ಮಾಡ್ತಾ ಹೋಗ್ಬೋದು. ಸೊ ಸರ್ಕಾರಕ್ಕೆ ಈಗ ಮೀಸಲಾತಿ ವಿಚಾರ ಅನ್ನುವಂಥದ್ದು ಅಸ್ತ್ರವಾಗಿ ಸಿಕ್ಕಿದೆ. ಅದೇ ನಿಮ್ಮ ಸರ್ಕಾರ ಅಧಿಕಾರದಲ್ಲಿ ಇದ್ದಂತಹ ಟೈಮಲ್ಲೇ ಸರ್ ಇದೇ ಮೀಸಲಾತಿಯಲ್ಲಿ ನಾವು ಇಟ್ಕೊಂಡು ನೇಮಕಾತಿಯನ್ನು ಹೊಡಿಸ್ತೀವಿ ಅಂತ ಈಗ ಸರ್ಕಾರ ಹೇಳ್ತಿದೆ. ಆದರೂ ಕೂಡ ಇದನ್ನು ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ಏನು ಅನಿಸುತ್ತೆ ಸರ್? ನೋಡಿ, ಯಾವ ಸಂದರ್ಭದಲ್ಲಿ ಏನು ಅವಕಾಶ ಇದೆ, ಯಾವ ಮೀಸಲಾತಿ ಇದೆಯೋ ಆ ಪ್ರಕಾರವಾಗಿ ಸರ್ಕಾರ ನಿಶ್ಚಯ ಮಾಡ್ಕೊಂಡು ಮಾಡಲಿ. ಹಾಗಂತ ಒಟ್ಟಾರೆ ಪ್ರಕ್ರಿಯೆನೇ ಮುಂದಾಕುವಂಥದ್ದು ಆಗಬಾರ್ದು. ಇವರು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದಾರೆ. ಆ ಸಮಾಲೋಚನೆಯನ್ನು ಸಚಿವ ಸಂಪುಟದಲ್ಲಿ ಸಮಾಲೋಚನೆಯನ್ನು ಮಾಡಿ ನಿರ್ಧಾರ ಮಾಡುವಂಥದ್ದು ಆಗಬೇಕು. ಯಾಕೆಂದರೆ ಸಂವಿಧಾನದ ಚೌಕಟ್ಟಿನಲ್ಲೇ ಮಾಡುವಂಥದ್ದಾಗುತ್ತೆ. ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಅಶ್ವಥ್ ನಾರಾಯಣ್ ಸರ್ ಅವರ ಮಾತಾಗಿರುವಂಥದ್ದು. ನೋಡಿ, ಸರ್ಕಾರ ಬೇಕು ಅಂತಲೇ ಕಾರಣಗಳನ್ನು ನೀಡಿ ಮುಂದಕ್ಕೆ ಹಾಕುವಂಥ ಹುದ್ದೆ ಭರ್ತಿಯ ವಿಚಾರವನ್ನು ಮುಂದಕ್ಕೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇದೆ. ಆದರೆ ಸರ್ಕಾರ ಯುವಕರ ಭವಿಷ್ಯದಲ್ಲಿ ಆಟ ಆಡೋದು ಬೇಡ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಶ್ವಿನಿ, ಹಾಗಾದ್ರೆ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತೇಳಿ ಕ್ವಿಕ್ ಆಗಿ ನೋಡ್ಕೊಂಡು ಬಿಡೋಣ. ಒಟ್ಟು ಖಾಲಿ ಇರೋದು 2,84,881 ಹುದ್ದೆಗಳು ಖಾಲಿ ಇದಾವೆ. ಶಿಕ್ಷಣ ಇಲಾಖೆಯಲ್ಲಿ 79,694, ಆರೋಗ್ಯ ವೈದ್ಯಕೀಯ ಶಿಕ್ಷಣದಲ್ಲಿ 37,572, ಒಳಾಡಳಿತದಲ್ಲಿ 28,188, ಉನ್ನತ ಶಿಕ್ಷಣದಲ್ಲಿ 13,599, ಪಶು ಸಂಗೋಪನಾ ಇಲಾಖೆಯಲ್ಲಿ 11,000, ಕಂದಾಯ ಇಲಾಖೆಯಲ್ಲಿ 10,000, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ 8,000, ಆರ್ಥಿಕ ಇಲಾಖೆಯಲ್ಲಿ 7,668, ಕಾನೂನು ಇಲಾಖೆ 659, ಕೃಷಿ ಇಲಾಖೆ 6,879, ಅರಣ್ಯ ಇಲಾಖೆ 6,478, ಮೀನುಗಾರಿಕೆ ಇಲಾಖೆ 838, ಅಲ್ಪಸಂಖ್ಯಾತ ಇಲಾಖೆಯಲ್ಲೂ ಕೂಡ 4,000, ಆಹಾರ ಇಲಾಖೆ, ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯಲ್ಲೂ ಕೂಡ ಸಾವಿರಾರು ಹುದ್ದೆಗಳು ಖಾಲಿ ಇದ್ದಾವೆ. ಇದನ್ನು ಭರ್ತಿ ಮಾಡಿ, ಇದನ್ನು ಭರ್ತಿ ಮಾಡದೇ ಇದ್ದರೆ ವ್ಯವಸ್ಥೆಯೇ ಬುಡ ಮೇಲಾಗುತ್ತೆ. ಇನ್ನು ಇಷ್ಟೆಲ್ಲ ಸಮಸ್ಯೆ, ಇಷ್ಟೆಲ್ಲ ಗೊಂದಲ, ಇಷ್ಟೆಲ್ಲ ಪರಿಪಾಡಲು ಇದ್ರ ನಡುವೆ ಪೋಷಕರೇನಂತಾರೆ ಬನ್ನಿ ನೋಡೋಣ. ಒಂದು ಕಡೆ ಸ್ಪರ್ಧಾರ್ಥಿಗಳ ಭವಿಷ್ಯದ ವಿಚಾರಕ್ಕೆ ಯೋಚನೆ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಪೋಷಕರುಗಳು ತಮ್ಮ ಮಕ್ಕಳ ಮುಂದಿನ ಜೀವನದ ಹಾದಿಯ ವಿಚಾರವಾಗಿ ಆಲೋಚನೆ ಮಾಡ್ತಿದ್ದಾರೆ. ನಮ್ಮೊಟ್ಟಿಗೊಬ್ರು ಇದ್ದಾರೆ, ಮಾತನಾಡೋಣ. ಯಾಕಂದ್ರೆ ಒಂದು ಕಡೆ ಇಲ್ಲಿ ಸ್ಪರ್ಧಾರ್ಥಿಗಳಿಗಿಂತ ಪೋಷಕರ ಮಾತು ಬಹಳ ಮುಖ್ಯವಾಗಿರುತ್ತೆ. ಸರ್ಕಾರ ನೇಮಕಾತಿ ವಿಚಾರವಾಗಿ ತಾರತಮ್ಯ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಇದರಿಂದ ಭವಿಷ್ಯಗಳೇ ಎಲ್ಲೋ ಹಾಳಾಗುತ್ತೆ ಅನ್ನೋ ಮಟ್ಟಿಗೆ ಹೋಗಿದ್ದಾರೆ. ಒಬ್ಬ ಪೋಷಕರಾಗಿ ಏನು ಹೇಳ್ತೀರಾ ಮೇಡಮ್? ನಾವು ಇವಾಗ ಏನು ಫಸ್ಟಿಗೆ ಹೇಳಬೇಕು ಅಂದರೆ ಉದ್ಯೋಗಕ್ಕೆ ಬಹಳ ಮಹತ್ವ ಕೊಡಬೇಕು. ಯಾಕಂದರೆ ನಾವೀಗ ಪ್ರೈಮರಿ ಎಜುಕೇಷನಿಂದ ಹಿಡಿದು ಲಕ್ಷ ಕಟ್ಟು ನಾವು ಮಾಡಿರ್ತೀವಿ. ಈಗ ಬರೀ ಎಂಜಿನಿಯರಿಂಗ್ಗೆ ನಾವು ಪ್ರತಿ ವರ್ಷ ಮೊದಲನೇ ವರ್ಷದಿಂದನೂ 5 ಲಕ್ಷ, ಇವಾಗ ಎಲ್ಲ ಕಡೆನೂ ಕಾಮನ್ನಾಗಿ 4 ವರ್ಷ ಮಾಡಬೇಕು ಅಂದರೆ ನಾವು 20-25 ಲಕ್ಷ ಖರ್ಚು ಮಾಡಿರ್ತೀವಿ. ಆ ಮಕ್ಕಳ ಮುಂದಿನ ಭವಿಷ್ಯ ಏನು? ಬರೀ 3-3.5 ಲಕ್ಷ ಪ್ಯಾಕೇಜು, ಎಲ್ಲಿ ನೋಡಿದರೂ ಇದೇನೇ ಮಾಡ್ತಾಯಿದ್ದಾರೆ. ಅಟ್ಲೀಸ್ಟ್ ಅವರೊಂದು ಊಟ ತಿಂಡಿ ಅವ್ರದ್ದೊಂದು ಫ್ಯಾಮಿಲಿ ನೋಡ್ಕೊಳಕ್ಕಾದ್ರೂ ಒಂದು ಒಳ್ಳೆ ಇದನ್ನು ಅವ್ರು ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಯಾಕಂದರೆ ಗೌರ್ಮೆಂಟು ಭಾಳ ಮುಖ್ಯ. ಅವರು ಇವಾಗ ಏನಾದರೂ ಒಂದು ಪ್ರಗತಿಪರವಾಗಿ ಚಿಂತನೆ ಮಾಡಿದರೆ ಮುಂದಿನ ಭವಿಷ್ಯ ಒಳ್ಳೆಯದು. ಬರೀ ಬೇರೆ ಎಲ್ಲದಕ್ಕೂ ಏನೋ ಒಂದು ಸೊಲ್ಯೂಷನ್ ಉಂಟು. ಈ BE BTech MTech MS ಮಾಡಿದವರಿಗೆಲ್ಲ ಪಾಪ ತುಂಬಾ ಕಷ್ಟ ಇದೆ. ನಾವು ಈಗ ಆಲ್ರೆಡಿ ನನ್ನ ಮಕ್ಕಳು BE ಮಾಡಿರೋದು 4 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ತುಂಬ ಕಷ್ಟ ಇದೆ. ಈಗ ಇಲ್ಲೂ ಅಷ್ಟೇ ಉದ್ಯೋಗ ಮೇಳ ಅದು ಇದು ಏನೋ ಮಾಡಿದರೂ ಸಹ BE ಅವ್ರಿಗೆ ತುಂಬಾ ಇದಿದೆ, ತುಂಬ ವಿರಳವಾಗಿದೆ. ತುಂಬ ಅಲ್ಲೇನು ಅವ್ರಿಗೋಸ್ಕರ ಯಾವುದೂ ಇಲ್ಲವೇ ಇಲ್ಲ. ಆ ಮಕ್ಕಳು ಈಗ ಬೇರೆ ಯಾವುದೋ ಇದರಲ್ಲಿ ಮಾಡಲಿಕ್ಕೆ ಇಷ್ಟಪಡಲ್ಲ. ಮ್ಯಾಮ್, ಈಗ ಸರ್ಕಾರ ಜಸ್ಟ್ ಚಿಟಕಿ ಹೊಡೆಯೊಳಗಡೆ ಏನು ಬೇಕಾದರೂ ಮಾಡ್ಬೋದು. ಅದು ವಿದ್ಯಾರ್ಥಿಗಳ ಅಥವಾ ಸ್ಪರ್ಧಾರ್ಥಿಗಳ ಭವಿಷ್ಯದ ವಿಚಾರವಾಗಿ ಬೇರೆ ಆಲೋಚನೆಗಳನ್ನು ಸರ್ಕಾರ ಮಾಡ್ತಾ ಇದೆ. ಆದರೆ ಸ್ಪರ್ಧಾರ್ಥಿಗಳ ವಿಚಾರವಾಗಿ 7-8 ವರ್ಷದಿಂದ ಓದ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಯಾವುದೇ ಥರದ್ದು ನೇಮಕಾತಿಗೆ ನೋಟಿಫಿಕೇಶನ್ನೇ ಆಗ್ತಾ ಇಲ್ಲ. ಸೊ ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳ ಕನಸೆಲ್ಲ ಕೂಡ ನೀರಿನಲ್ಲಿ ತೊಳ್ಕೊಂಡು ಹೋಗ್ತಾ ಇದೆ. ಏನು ಹೇಳ್ತೀರಾ? ಅಲ್ಲ, ಗೌರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು, IT ಆಗಿರ್ಬೋದು, ಯಾವುದ್ರಲ್ಲಾದ್ರೂ ಉದ್ಯೋಗ ಅನ್ನೋದು ನಮಗೆ ಕೊಟ್ಟಾಗ ತಾನೇ ನಮಗೆ ಅದರಿಂದ ಏನು ಬೆನಿಫಿಟ್ಸ್ ಇದೆ, ಅದರಿಂದ ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋದು ಆವಾಗ. ಫುಲ್ ಫ್ರೆಷರ್ಸ್ ಆಗಿ ಅವ್ರು ಎಷ್ಟು ವರ್ಷ ಅಂತ ಮಾಡಲಿಕ್ಕಾಗತ್ತೆ ಅಲ್ವಾ? ಅದ್ರ ಬಗ್ಗೆ ಯಾರಾದ್ರೂ ಒಂದು ಚಿಂತನೆ ಮಾಡಬೇಕು, ಅದನ್ನು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು.
ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೂಪಾ ಚಂದ್ರು, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿ ಆಕ್ರೋಶಗಳು ಒಂದು ಕಡೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಉದ್ಯೋಗಾಕಾಂಕ್ಷಿಗಳು ಮಾತಾಡಿದ್ರು, ಅದರ ಜೊತೆಯಲ್ಲಿ ಅವರ ಪೋಷಕರು ಕೂಡ ಮಾತಾಡಿದ್ರು. ಕಷ್ಟ ಎಷ್ಟಿದೆ, ಯಾವ ರೀತಿ ಆಗಿದೆ, ಅವ್ರ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಕೆಲಸ ಸಿಗದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಆಗುತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ರಂಜಿತ್, ಅದನ್ನ ಕೂಡ ಗಮನಿಸ್ತಾ ಇದ್ವಿ. ಅದರ ಜೊತೆಯಲ್ಲಿ ಈಗ ಇರುವಂತಹ ಈ ಖಾಲಿ ಹುದ್ದೆಗಳು, ಇದನ್ನ ಸರ್ಕಾರ ಯಾವಾಗ ಭರ್ತಿ ಮಾಡುತ್ತೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಆದಷ್ಟು ಬೇಗ ಉದ್ಯೋಗ ಭರ್ತಿ ಮಾಡಬೇಕು ಅಂತಿದ್ದಾರೆ. ಸರ್ಕಾರಿ ನೌಕರರು ನನ್ನ ಇಲಾಖೆಯಲ್ಲಿ ಹೆಚ್ಚಾಗಿದ್ದಾರೆ, ಹೀಗಾಗಿ ಉದ್ಯೋಗ ಭರ್ತಿ ಆದ್ರೆ ತುಂಬಾ ಉಪಯೋಗ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಸಚಿವ ಮಧು ಬಂಗಾರಪ್ಪ ಮಾತಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರ ಹೋರಾಟವನ್ನ ಹತ್ತಿಕ್ಕಲು ಆಗೋದಿಲ್ಲ, ಅನೌನ್ಸ್ ಆಗ್ಲಿ ಆಗದೇ ಇರಲಿ, ನಮ್ಮ ಪ್ರಕ್ರಿಯೆಗಳನ್ನ ಮುಗಿಸಿದ್ದೇವೆ ಅಂತ ಹೇಳಿದ್ದಾರೆ. ಮಧು ಬಂಗಾರಪ್ಪ ಮಾತಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಏನ್ ಹೇಳಿದ್ದಾರೆ ಎಕ್ಸಾಕ್ಟ್ಲಿ ಬನ್ನಿ ನೋಡ್ಕೊಂಡ್ ಬರೋಣ. ಸರ್, ಈಗ ಈ ಸರ್ಕಾರಿ ಹುದ್ದೆಗಳು ಇನ್ನೂ ಕೂಡ ಖಾಲಿ ಇದಾವೆ, ಭರ್ತಿ ಮಾಡಬೇಕು ಅನ್ನೋಂತ ಕಾರಣಕ್ಕಾಗಿ ಧಾರವಾಡದೆಲ್ಲ ಎಲ್ಲ ಯುವಕರು ಎಲ್ಲ ಹೋರಾಟ ಮಾಡಿದ್ರು, ಜಂಜಿ ಹೋರಾಟ ಶುರು ಆಯ್ತು. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ತಮ್ಮ ಇಲಾಖೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಸರ್? ಇಲ್ಲ, ನಾವು ಆಕ್ಚುಲಿ ಇನ್ಫ್ಯಾಕ್ಟ್ ಈ ಇಂಟರ್ನಲ್ ರಿಸರ್ವೇಶನ್ ಬಿಟ್ರೆ ಇನ್ನೆಲ್ಲದಕ್ಕೂ ನಾವು ರೆಡಿ ಮಾಡ್ಕೊಂಡಿದೀವಿ. ಇನ್ಫ್ಯಾಕ್ಟ್ ನಾವು ಡಿಸೆಂಬರ್ 6th or 7th ಬೆಳಗಾಂ ಸೆಷನ್ ಶುರು ಆಗಕ್ಕಿಂತ ಮುಂಚೆನೆ ನಾನು TET ಎಕ್ಸಾಮ್ ಮಾಡ್ಬಿಟ್ಟೆ. ಬಿಕಾಸ್ ಟೈಮ್ ಯಾವಾಗ ಇಂಟರ್ನಲ್ ರಿಸರ್ವೇಶನ್ ಸ್ಟಾರ್ಟ್ ಆಗುತ್ತೆ ನಮ್ದು ಪ್ರೋಸೆಸ್, ಅದಾದ್ಮೇಲೆ CET ಮಾಡ್ಬೇಕು. CET ಮಾಡ್ಬೇಕಂದ್ರೆ ಇಂಟರ್ನಲ್ ರಿಸರ್ವೇಶನ್ ಬೇಕು. ನನಗನ್ಸುತ್ತೆ ಇದು ಬೇಗ ಆಗತ್ತೆ ಅಂತ ವಿಶ್ವಾಸ ಇದೆ. ಯಾಕೆಂದ್ರೆ ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ ಅಲ್ಲಿ ಕೂಟ, ಈಗ ಎಲೆಕ್ಷನ್ ಇರೋದ್ರಿಂದ ಮೋಸ್ಟ್ಲಿ ಅದಕ್ಕೇನಾದ್ರೂ ಒಂದು ಇದಿರ್ಬೋದೇನೋ. ಮತ್ತೆ ಇವಾಗ 24th ಏನೋ ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಇದು ಗೊತ್ತಿಲ್ಲ ನನಗಿನ್ನು ಸಬ್ಜೆಕ್ಟ್, ನಾನು ಸ್ವಲ್ಪ ಹೊರಗಿದ್ದೀನಿ, ಬೆಳಗ್ಗೆ ಬಂದ್ಮೇಲೆ ಗೊತ್ತಾಗ್ತದೆ. ಬಟ್ ಆದಷ್ಟು ಬೇಗ ಮಾಡಬೇಕಾಗ್ತದೆ. ಮಾಡಿದ್ರೆ ನನ್ನ ಅಡ್ಮಿನಿಸ್ಟ್ರೇಷನ್ಗೂ ಕೂಡ ಅದು ಹೆಲ್ಪ್ ಆಗ್ತದೆ. ಬರೀ ನಂದಲ್ಲ, ಇಡೀ ರಾಜ್ಯದಲ್ಲಿ. ಅದರಲ್ಲೂ ಜಾಸ್ತಿ ಇರೋದು ನನ್ನ ಡಿಪಾರ್ಟ್ಮೆಂಟ್, ಬಿಕಾಸ್ ಸರ್ಕಾರಿ ನೌಕರರು ಜಾಸ್ತಿ ಇರೋದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲೇ 10 ಸರ್, ಒಂದು ಈಗ ಸರ್ಕಾರ ನೇಮಕಾತಿ ಪ್ರಕ್ರಿಯೆ ಮಾಡ್ತೀವಿ ಅಂತಂದೇಳಿ ಪ್ರಕ್ರಿಯೆನ ಶುರು ಮಾಡ್ಲಿಕ್ಕೆ ಎಲ್ಲ ಒಂದಷ್ಟು ಮುಂದಾಯ್ತು. ಇದಾದ ನಂತರದಲ್ಲಿ ಮತ್ತೆ ಹುದ್ದೆಗಳು ಭರ್ತಿ ಮಾಡ್ಬೇಕು ಅನ್ನೋಂತ ಹೋರಾಟಗಾರರು ಹೋರಾಟವನ್ನ ಶುರು ಮಾಡಿದ್ರು. ಅವರಿಗೆ ಅನುಮತಿ ಕೊಡ್ತಾ ಇಲ್ಲ ಸರ್ಕಾರ ಹೋರಾಟ ಮಾಡ್ಲಿಕ್ಕೆ ಮತ್ತೆ ಅನ್ನೋಂತ ಒಂದಷ್ಟು ಆರೋಪಗಳಿದಾವೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೋರಾಟ ಕಾನೂನುಬದ್ಧವಾಗಿ ಅವ್ರು ಎಲ್ ಬೇಕಾದ್ರೆ ಹೋರಾಟ ಮಾಡ್ಬೋದು. ಹಂಗೆಲ್ಲ ಮೋಸ್ಟ್ಲಿ ನನಗ್ ಗೊತ್ತಿರೋ ಪ್ರಕಾರ ಮಾಡೋದಿಲ್ಲ. ನಮ್ ದೇಶದೊಳಗೆ ಹೋರಾಟ ಮಾಡ್ಬೇಡ್ರಿ ಅಂತ ಹೇಳಿ ಹೇಳಕ್ ಬರೋದಿಲ್ಲ. ಬಟ್ ಹೋರಾಟ ಮಾಡಬೇಡಿ, ಬಿಕಾಸ್ ವಿಶ್ವಾಸ ಇಟ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ಹೋರಾಟ ಹತ್ತಿಕ್ಕತಕ್ಕಂತ ಪ್ರಶ್ನೆನೇ ಬರೋದಿಲ್ಲ ಹನುಮಂತವರ. ಯಾಕಂದ್ರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸಿಸ್ಟಮ್ ಇಲ್ಲ, ಅದು ಮಾಡೋದಕ್ಕಾಗೋದಿಲ್ಲ. ಬಟ್ ವಿಶ್ವಾಸ ಇಟ್ಕೊಳ್ಳಿ, ಆದಷ್ಟು ಬೇಗ ಪ್ರಕ್ರಿಯೆನ ಮಾಡ್ತಾರೆ ಸುಮಾರು ಜನರು. ಆಮೇಲೆ ಮನೆ ಮುಖ್ಯಮಂತ್ರಿಗಳೇ ಹೇಳಿದಾಗ ಅದನ್ನ ನಾವೆಲ್ಲರೂ ಕೂಡ ನಂಬೇಕಾಗತ್ತೆ. ಸುಮಾರು 52,000 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ ಅಫಿಷಿಯಲ್ ಆಗಿ ಅವರೇ ಹೇಳಿರೋದ್ರಿಂದ ಆ ಪ್ರಕ್ರಿಯೆಗೆ ಮಾಡ್ತಾರೆ. ಅದನ್ನ ಹಿಂದೆ ಬರ್ತಕ್ಕಂಥ ಸಂದರ್ಭ ಅಲ್ಲ. ಆಮೇಲೆ ಈ ಇಂಟರ್ನಲ್ ರಿಸರ್ವೇಶನ್ ಏನಾಗ್ತದೆ ಮಾತು ತಮಗೂ ಕೂಡ ಗೊತ್ತಿದೆ ಸರ್. ನಿಮ್ಮ ಇಲಾಖೆಯಲ್ಲಿ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಇದಾವೆ? ಅದಕ್ಕೆ ತುಂಬಾ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅವರಿಗೆ ಆಸೆ, ಹಂಬಲ, ಪಾಠ ಹೇಳ್ಕೊಡ್ಬೇಕು. ಇಲ್ಲ ಸರ್ಕಾರಿ ನೌಕರಿಗೆ ಇದ್ರೊಳಗೆ ಸೇರ್ಕೊಂಡ್ರೆ ಅವ್ರಿಗೇನೋ ಒಂದು ವಿಶ್ವಾಸ ಅಲ್ಲ, ಲೈಫಲ್ಲಿ ಒಂದು ಸೆಟಲ್ಮೆಂಟ್ ಆಗ್ತದೆ. ಯಾವಾಗ್ಲೂ ಕೂಡ ಅದೊಂದು ಕಾನ್ಫಿಡೆನ್ಸ್ ಬರುತ್ತೆ. ಕೆಲಸ ಮಾಡ್ಬೇಕಂತ ಓದಿರ್ತಾರೆ ಕಷ್ಟಪಟ್ಟು. ಸೊ ನಾವು ಮಾಡ್ಬೇಕಾಗತ್ತೆ, ಆದಷ್ಟು ಬೇಗ ಮಾಡೋದು ಒಳ್ಳೇದು. ಮಾಡ್ತಾ ಇದೀವಿ. ಈ ವಿಚಾರದ ಬಗ್ಗೆ ನೀವು ಕೂಡ ನಮ್ಮ ಜೊತೆಲಿ ಕರೆ ಮಾಡಿ ಮಾತಾಡಬಹುದು. ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ನಮ್ದೊಂದು ವೇದಿಕೆ. ಈ ವಿಚಾರ ಎಷ್ಟು ಪ್ರಸ್ತುತ ಮತ್ತೆ ಎಷ್ಟು ಅಗತ್ಯ, ಎಷ್ಟು ಅನಿವಾರ್ಯ ಅನ್ನೋದ್ರ ಬಗ್ಗೆ ನೀವು ಮಾತಾಡಬಹುದು. ವಿಜಯಪುರದಿಂದ ಶ್ರೀಶೈಲ ಪಾಟೀಲ್ ಅನ್ನೋರು ಕಾಲ್ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಶ್ರೀಶೈಲ್ ಪಾಟೀಲ್ ಅವರೇ, ಇದನ್ನೆಲ್ಲ ನಾವು ಹೇಗೆ ನೋಡ್ತಾ ಇದ್ದೀರಿ? ಇದೆಷ್ಟು ಗಂಭೀರ ವಿಚಾರ ಅಂತ ತಮ್ಗನ್ಸುತ್ತೆ? ಸರ್, ಇಂತ ಒಂದು ದೊಡ್ಡ ಸಮಸ್ಯೆಯನ್ನ ಸರ್ಕಾರ ಪರಿಗಣಿಸಿ ನಮ್ಮ ಒಂದು ರಾಜಕೀಯದಲ್ಲಿ ಬಿಸಿದ್ದಾರೆ ಸರ್. ಅವರು ಇಲ್ಲಿ ಹೋರಾಟ ಮಾಡ್ತಾ ಇರತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಾಗ್ಲಿ, ನಿರುದ್ಯೋಗಿಗಳಾಗ್ಲಿ ಈ ಬಗ್ಗೆ ಸ್ವಲ್ಪನೂ ಕಾಳಜಿಲ್ಲ ಸರ್ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳು ತಮ್ಮ ಒಂದು ಆಡಳಿತದಲ್ಲಿ, ತಮ್ಮ ಅಧಿಕಾರದಲ್ಲಿ ಬಿಸಿಯಾಗಿದ್ದಾರೆ. ಈ ವಿಷಯನ ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ ಇದನ್ನು ಸರಿಯಾಗಿ ಯೋಚನೆ ಮಾಡದೆ ಇದ್ರ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತಗೊಳ್ಳದಿದ್ರೆ ಇನ್ನೂ ಇದ್ರದ್ದು ಹೋರಾಟ ಹೆಚ್ಚಿಗೆ ಆಗುತ್ತೆ ಸರ್. ಸರ್ಕಾರ ಕೂಡಲೇ ಯೋಚನೆ ಮಾಡಬೇಕು. ನಮ್ಮಲ್ಲಿ ತಜ್ಞರಿದ್ದಾರೆ, ಮೀಸಲಾತಿಯನ್ನು ನೆಪ ಇಟ್ಟುಕೊಂಡು ಇಲ್ಲಿ ಬೀದಿಗಿರ್ತಕ್ಕಂಥ ನಿರುದ್ಯೋಗಿಗಳ ಬಗ್ಗೆ ಸ್ವಲ್ಪ ಕಾಳಜಿಲ್ಲ ಸರ್. ಶ್ರೀಶೈಲ್ ಅವರು, ಇನ್ನೊಂದು ವಿಚಾರ, ವಿಜಯಪುರದಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ಅದೇ ಏಪ್ರಿಲ್ 14ನೇ ತಾರೀಕು ಪ್ರತಿಭಟನೆ ಮಾಡಿದ್ರು.
ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅವಕಾಶ ಕೊಟ್ಟಿಲ್ಲ ಸರ್. ಜಿಲ್ಲಾಡಳಿತ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸರ್, ಅದಕ್ಕೋಸ್ಕರ ಹೋರಾಟ ಮಾಡ್ಬೇಕಂತೇಳಿ ಬಿಸಿಲಿನ ನೆಪ ಹೇಳ್ತಾರೆ ಸರ್ ಜಿಲ್ಲಾಧಿಕಾರಿಗಳಲ್ಲಿ, ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ. ಈ ಬಿಸಿಲಿನ ನೆಪ ನಮ್ಮ ನಿರುದ್ಯೋಗಕ್ಕಿಂತಲೂ ಹೆಚ್ಚೇನಲ್ಲ ಸರ್. ಬಿಸಿಲು ನಾವು ನಿರುದ್ಯೋಗನೇ ಅನುಭವಿಸ್ತಾ ಇದೀವಿ, ನೋಡುದಲ್ಲ ನಮ್ಗೆ. ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿರ್ತೀವಿ, ಉತ್ತರ ಕರ್ನಾಟಕದ ಬಿಸಿಲು ನಮ್ಗೆ ಅನುಭವ ಇದೆ ಸರ್. ಆದ್ರೆ ಅದಕ್ಕಿಂತ ಜಾಸ್ತಿ ನಮ್ಗೆ ನಿರುದ್ಯೋಗದ ನೋವಿದೆ ಸರ್. ಇಲ್ಲಿ ಸರ್ಕಾರ ಕೂಡಲೇ ಪರಿಶೀಲನೆ ಮಾಡಿ ಅವ್ರ ಮೀಸಲಾತಿ ಅಂತಂದ್ರೆ ಇದನ್ನು ಸರಿಪಡಿಸಿಕೊಂಡು ಕೂಡಲೇ 2,80,000ಕ್ಕಿಂತಲೂ ಅಧಿಕ ಉದ್ಯೋಗಗಳ ಸರ್ಕಾರದಲ್ಲಿ ಖಾಲಿ ಇರೋದ್ರಿಂದ ಇಮಿಡಿಯೇಟ್ ಆಗಿ ಇದನ್ನ ನೇಮಕಾತಿ ಮಾಡದೆ ಹೋದ್ರೆ ಸರ್ಕಾರ ಒಂದು ಖಂಡಿತ ಶ್ರೀಶೈಲ್ ಅವರೇ, ಎಲ್ಲ ಯುವಕರು ಒಗ್ಗಟ್ಟಾಗಿದ್ರೆ ಸರ್ಕಾರಕ್ಕೆ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಶ್ರೀಶೈಲ್ ಅವರೇ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ನಾವು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ, ವ್ಯವಸ್ಥೆಯೇ ಬುಡ ಮೇಲಾಗ್ತಾ ಇದೆ. ಆ ಮೂಲಕ ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಈ ಜೆನ್ಜಿಗಳ ಬದುಕಿಗೆ ಒಂದು ಭರವಸೆಯನ್ನ ಸರ್ಕಾರ ಮೂಡಿಸಬೇಕಾಗಿದೆ. ಎಂಥದ್ದೇ ತಾಂತ್ರಿಕ ಸಮಸ್ಯೆಗಳಿದ್ರೂ ಕೂಡ ಅದನ್ನ ಪರಿಹರಿಸಿ ನೋಟಿಫಿಕೇಶನ್ ಮಾಡಿ 2,84,800 ಹುದ್ದೆಗಳು ಖಾಲಿ ಇದ್ದಾವೆ, ಆದಷ್ಟು ಬೇಗ ಭರ್ತಿ ಮಾಡಿ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರದ ಜವಾಬ್ದಾರಿ ಕೂಡ. ಮುಂದಿನ ಸುದ್ದಿಯನ್ನು ಗಮನಿಸೋದಾದ್ರೆ, ಕಾಂಗ್ರೆಸ್ ಶಾಸಕರ ಮನೆ ಹಾಗೂ ಕಚೇರಿಗಳ ಮೇಲೆ ಇಡಿ ದಾಳಿ ಏನ್ ನಡೆದಿದೆ, ಇದು ಬೆಳಗ್ಗಿನ ಜಾವ 3 ಗಂಟೆವರೆಗೂ ಕೂಡ ಪರಿಶೀಲನೆ ನಡೆದಿದೆ. 3 ಗಂಟೆಗೆ ಪರಿಶೀಲನೆ ಅಂತ್ಯ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಬಿಟ್ಕಾಯಿನ್ ಹಗರಣದ ನಂಟಿನ ಬಗ್ಗೆ ಇಡಿಯಿಂದ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗಿದೆ. ಶೋಧ ಕಾರ್ಯ ರಾತ್ರಿ 3 ಗಂಟೆವರೆಗೂ ನಡೆದಿದೆ. ನಿನ್ನೆ ಬೆಳಗ್ಗೆ 6 ಗಂಟೆಗೆ ಶುರುವಾಗಿದ್ದು ಈ ದಾಳಿ, ಆ ನಂತರದಲ್ಲಿ 3 ಗಂಟೆವರೆಗೂ ಈ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಅನೇಕ ದಾಖಲೆಗಳನ್ನ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಯಾವ ರೀತಿ ಲಿಂಕ್ ಇತ್ತು, ಅದರ ಜೊತೆಯಲ್ಲಿ ನಡೆದಿರುವಂತ ಈ ದಾಖಲೆಗಳು ಏನೇನು ಸಿಕ್ಕಿದೆ ಅದೆಲ್ಲದರ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಸತತ 21 ಗಂಟೆಗಳ ಕಾಲ ಈ ಪರಿಶೀಲನೆ ಕೂಡ ನಡೆದಿದೆ. ದಾಖಲಾತಿಗಳನ್ನು ಒಂದಷ್ಟು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇದು ಯಾವ ರೀತಿ ಕಂಟಕ ಆಗುತ್ತೆ ಅನ್ನುವಂಥ ಪ್ರಶ್ನೆ ಒಂದು ಕಡೆಯಲ್ಲಿ, ಅದರ ಜೊತೆಯಲ್ಲಿ ಒಂದಷ್ಟು ದಾಖಲಾತಿಗಳು ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಅಶ್ವಿನಿ, ಸಹಜವಾಗಿ ಇವತ್ತು ಇಡಿ ಅಧಿಕಾರಿಗಳು ನಿರ್ಧಾರ ಮಾಡಿ ಈಗಲೇ ರೈಡ್ ಮಾಡೋದಲ್ಲ, ಅವ್ರಿಗೆ ಯಾವಾಗ ಇಂಥ ವಿಚಾರವಾಗಿ ಅಲ್ಲಿ ಅನುಮಾನ ಬಂತು ಅನ್ನೋದಾಗತ್ತೆ, ಮಾಹಿತಿ ಕಲೆ ಹಾಕ್ತಾ ಇರ್ತಾರೆ ಅವರು. ಸರಿಯಾದ ಸಮಯವನ್ನ ನೋಡಿಕೊಂಡು ಸುಮಾರು 50 ಅಧಿಕಾರಿಗಳ ತಂಡ ದಾಳಿಯನ್ನು ಮಾಡಿದ್ದಾರೆ. ಸುಮಾರು 10-15 ಕಡೆಗಳಲ್ಲಿ ದಾಳಿಯನ್ನು ಮಾಡಿದ್ದಾರೆ. ಈ ಶ್ರೀಕಿ ಜೊತೆಗೆ ಇವರು ಸಂಪರ್ಕದಲ್ಲಿದ್ದರು ಅನ್ನೋದಿತ್ತು. ಕೆಲವು ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ಶ್ರೀಕಿ ಅಕೌಂಟಿಂದ ನಲಪಾಡ್ ಅಕೌಂಟ್ಗೆ ಹಣ ಹೋಗಿದೆಯಂತೆ. ಇದೆಲ್ಲ ಅನುಮಾನಕ್ಕೆ ಕಾರಣ ಆಗಿದೆ. ಬೆಳಗಿನ ಜಾವದವರೆಗೂ ಕೂಡ ಅವರು ಪರಿಶೀಲನೆ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಇಡಿ ದಾಳಿಯ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. 3-4 ವರ್ಷಗಳ ಹಿಂದೆ ದಾಖಲಾಗಿದ್ದ ECIR ಬಿಟ್ಕಾಯಿನ್ ಕೇಸ್ ಸಂಪೂರ್ಣ ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಕಲೆ ಹಾಕಿದ್ರು. ನಾನು ಆಗಲೇ ಹೇಳಿದಾಗೆ ಅಶ್ವಿನಿ, ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಕ್ರಿಪ್ಟೋ ಕರೆನ್ಸಿಗೆ ವರ್ಗಾವಣೆ ಮಾಡಿದ್ರು ಅನ್ನುವಂಥ ಆರೋಪ ಇತ್ತು. ಕ್ರಿಪ್ಟೋ ಕರೆನ್ಸಿ ಮಾರಾಟ ಮಾಡಿ ಹಣ ವರ್ಗಾವಣೆ ಮಾಡಿದ್ರು ಅನ್ನುವಂಥ ಆರೋಪ. ಹಣ ಯಾರ್ಯಾರಿಗೆ ವರ್ಗಾವಣೆ ಆಗಿದೆ ಅಂಥೇಳಿ ಇಡಿ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ. ಹ್ಯಾರಿಸ್ ಕುಟುಂಬಕ್ಕೆ ಬಿಟ್ಕಾಯಿನ್ ಬಿಸಿ ತಟ್ಟಿದ್ದು ಯಾಕೆ ಅನ್ನೋದನ್ನು ನಾವು ಡಿಟೇಲ್ ಆಗಿ ನೋಡ್ತಾ ಹೋದರೆ, 3-4 ವರ್ಷದ ಹಿಂದೆ ಈ ಬಿಟ್ಕಾಯಿನ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಶ್ರೀಕಿ ಅನ್ನೋನನ್ನ ವಶಕ್ಕೆ ಪಡ್ಕೊಂಡಿದ್ರು. ಆತ ಹೇಗೆಲ್ಲ ಈ ಹ್ಯಾಕ್ ಮಾಡ್ತಾ ಇದ್ದ, ವ್ಯಾಲೆಟ್ಗಳನ್ನು ಹ್ಯಾಕ್ ಮಾಡ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗಿತ್ತು. ಈಗ ಏನು ಹೊಸ ವಿಚಾರ ಅಂತ ಹೇಳಿದ್ರೆ, ನಲಪಾಡ್ಗೂ ಮತ್ತೆ ಶ್ರೀಕಿಗೂ ಸಂಪರ್ಕ ಇತ್ತು ಅನ್ನೋ ವಿಚಾರ. ಹೀಗಾಗಿ ನಲಪಾಡ್ ಆರ್ಥಿಕ ವ್ಯವಹಾರಗಳ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿದಂಥ ಅಧಿಕಾರಿಗಳಿಗೆ ಇದು ಅನುಮಾನ ಬಂದಿದೆ. ಎಸ್, ಇಲ್ಲೇನೋ ಇದೆ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಸಹಜವಾಗಿ ಪರಿಶೀಲನೆ ಮಾಡಿದ್ದಾರೆ. ಅವ್ರು ಏನು ಸಿಕ್ಕಿದೆ, ಏನು ಎತ್ತ ಅನ್ನೋದು ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಾಗಿದೆ. ಹ್ಯಾಕರ್ ಶ್ರೀಕಿ ಮತ್ತು ನಲಪಾಡ್ ಪರಿಚಯವೇ ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್. ಶ್ರೀಕಿ ಮತ್ತು ನಲಪಾಡ್ ಸಹೋದರ ಉಮರ್ ಇವರಿಬ್ರು ಕೂಡ ಸ್ನೇಹಿತರು. ವೆಬ್ಸೈಟ್ ಹ್ಯಾಕ್, ವಾಲೆಟ್ಗಳನ್ನು ಹ್ಯಾಕ್ ಮಾಡ್ತಾ ಇದ್ದ ಶ್ರೀಕಿ. ಈ ಸಂದರ್ಭದಲ್ಲಿ ನಲಪಾಡ್ ಪರಿಚಯ ಆಗ್ತಾನೆ. ಇವರಿಬ್ಬರ ನಡುವೆ ನಂಟು ಬೆಳೆಯುತ್ತೆ. ಉಮರ್ ಮತ್ತು ಅಕೀಬ್ ಖಾನ್ ಕೂಡ, ಅವರಿಬ್ರು ಕೂಡ ಫ್ರೆಂಡ್ಸ್, ಅವರಿಬ್ರು ಸ್ನೇಹಿತರು. ಉಮರ್ ಸ್ನೇಹಿತ ಶ್ರೀಕಿ ಕೂಡ ಅಕೀಬ್ ಖಾನ್ಗೆ ಪರಿಚಯ. ಬಿಟ್ಕಾಯಿನ್ ಕೇಸ್ನಲ್ಲೂ ಕೂಡ ಇವರ ನಂಟಿರುವಂತಹ ಶಂಕೆ ಈಗ ಇಡಿ ಅಧಿಕಾರಿಗಳಿಗೆ ಇದೆ. ಆ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಗಳನ್ನ ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ವಿಚಾರಣೆಯನ್ನ ಕೂಡ ನಡೆಸುವ ಸಾಧ್ಯತೆ ಇದೆ. ಶ್ರೀಕಿ ಮತ್ತು ನಲಪಾಡ್ ಸಹೋದರ ಉಮರ್ ಇವರಿಬ್ಬರು ಕೂಡ ಗೆಳೆಯರು. ಅವರಿಬ್ಬರ ಗೆಳೆತನದಿಂದ ನಲಪಾಡ್ ಪರಿಚಯ ಆಗೋದು. ನಲಪಾಡ್ ಎಂಟ್ರಿ ಹೇಗಾಯ್ತು, ಈ ಪಿಕ್ಚರ್ ಅಲ್ಲಿ ನಲಪಾಡ್ ಎಂಟ್ರಿ ಆಗಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಕಾಡುತ್ತೆ. ಈ ಶ್ರೀಕಿಗೂ ನಲಪಾಡ್ಗೂ ಇರುವಂಥ ಕನೆಕ್ಷನ್ ಏನು, ಸಂಬಂಧ ಏನು, ಅಥವಾ ಈ ಹ್ಯಾಕರ್ ಶ್ರೀಕಿ ಪರಿಚಯ ಆಗಿದ್ದು ಹೇಗೆ ಅನ್ನೋದನ್ನ ಕೂಡ ಈಗ ಒಂದಷ್ಟು ಅಂಶಗಳು, ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಅಶ್ವಿನಿ, SSLC ಮಕ್ಕಳು ಪರೀಕ್ಷೆನ ಬರೆದಾಗಿದೆ.
ಪರೀಕ್ಷೆ ಬರೆದು ರಿಸಲ್ಟ್ ಬರೋದಕ್ಕೆ ಬಾಕಿ ಇದೆ. 24ನೇ ತಾರೀಕಿಗೆ SSLC ಮಕ್ಕಳು ಪರೀಕ್ಷೆಯ ಫಲಿತಾಂಶವನ್ನು ಎದುರು ನೋಡ್ತಾ ಇದ್ದಾರೆ. ಹೀಗಿರುವಾಗ ಮೊನ್ನೆ ಮಾನ್ಯ ಈ ರಾಜ್ಯದ ಶಿಕ್ಷಣ ಸಚಿವರು ಒಂದು ಪ್ರೆಸ್ ಮೀಟನ್ನು ಮಾಡಿ ಹೇಳ್ತಾರೆ, ತೃತೀಯ ಭಾಷೆ ಹಿಂದಿಗೆ ಗ್ರೇಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಎಲ್ಲ ಪೋಷಕರಲ್ಲೂ ಎಲ್ಲ ವಿದ್ಯಾರ್ಥಿಗಳಲ್ಲೂ ಆತಂಕಕ್ಕೆ ಕಾರಣವಾಗಿತ್ತು. ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ SSLC ಪರೀಕ್ಷೆಯ ಫಲಿತಾಂಶ ಎಷ್ಟು ನಿರ್ಣಾಯಕವಾಗುತ್ತೆ ಅವರ ಭವಿಷ್ಯದಲ್ಲಿ ಅನ್ನೋದನ್ನು ನಾವು ಅದನ್ನು ಫೇಸ್ ಮಾಡಿಯೇ ಬಂದಿದ್ದೀವಿ ಅಶ್ವಿನಿ. ಹೀಗಿರುವಾಗ ಶಿಕ್ಷಣ ಸಚಿವರ ಇದೊಂದು ಹೇಳಿಕೆ ಇತ್ತಲ್ಲ, ಎಲ್ಲರಲ್ಲೂ ಕೂಡ ಆತಂಕ ಉಂಟು ಮಾಡಿತ್ತು. ತೃತೀಯ ಭಾಷೆ ಹಿಂದಿ ಇದಕ್ಕೆ ಅಂಕ ಕೊಡ್ತಿರೋ ಅಥವಾ ಗ್ರೇಡ್ ಕೊಡ್ತಿರೋ ಅಂಥೇಳಿ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಒಂದು ಕ್ಲಾರಿಟಿ ಇಲ್ಲದೆ ಇವತ್ತು ನ್ಯಾಯಾಲಯದವರೆಗೂ ಕೂಡ ಹೋಗಿದೆ. ಇವತ್ತು ಒಂದು ನ್ಯಾಯಾಧೀಶರ ತೀರ್ಪಿನಲ್ಲಿ ಒಂದು ಸಂದೇಶ ರವಾನೆ ಆಗ್ಬಹುದು. ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡ್ದಂಗೆ ಅಲ್ವಾ ಇದು? ನಿಜ. ಮೊದಲೇ ಹೇಗಿತ್ತಂತಂದ್ರೆ ನಾವು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅನ್ನೋ ಕನ್ಫ್ಯೂಷನ್. ಇವಾಗ ಹಿಂದಿ ಗ್ರೇಡ್ ಸಿಗುತ್ತಾ ಇಲ್ಲ ಮಾರ್ಕ್ಸ್ ಕೊಡ್ತಾರಾ? ಮಾರ್ಕ್ಸ್ ಕೊಟ್ರೆ ಕಡಿಮೆ ಮಾರ್ಕ್ಸ್ ಬಂದ್ರೆ, ಯಾಕಂದ್ರೆ ಈಗ ಗ್ರೇಡಿಂಗ್ ಸಿಸ್ಟಮ್ ಏನಿರುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಈಗ ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇವತ್ತಿರೋದ್ರಿಂದ ಇವ್ರ ಭವಿಷ್ಯದ ಜೊತೆಗೆ ಈ ಸರ್ಕಾರದ ಈ ನಿರ್ಧಾರ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಮಕ್ಕಳ ಜೊತೆಗೆ ಆಟ ಆಡೋದಕ್ಕೆ ಅಥವಾ ಇಂಥ ನಿರ್ಧಾರವನ್ನ ಸರ್ಕಾರ ಏಕಾಏಕಿಯಾಗಿ ಇದನ್ನು ಪ್ರಕಟಪಡಿಸಿದ್ ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಕೆಲವರು ಅದನ್ನ ವೆಲ್ಕಮ್ ಮಾಡಿದ್ರು, ಅದರ ಜೊತೆಯಲ್ಲಿ ಅದಕ್ಕೆ ವಿರೋಧವೂ ಕೂಡ ಅಷ್ಟರ ಮಟ್ಟಿಗೆ ವ್ಯಕ್ತವಾಯಿತು ಕೂಡ. ಆದ್ರೆ ವಿರೋಧದ ನಡುವೆಯೂ ಕೂಡ ಸರ್ಕಾರ ತನ್ನ ಸ್ಟ್ಯಾಂಡ್ ಅನ್ನ ಮುಂದೆ ಇಡ್ತಾ ಇದೆ. ಹಿಂದಿಗೆ ಗ್ರೇಡಿಂಗ್ ಕೊಟ್ಟಿರೋದು ಹಲವಾರು ಸಂಘಟನೆಗಳು ಕೂಡ ವೆಲ್ಕಮ್ ಮಾಡಿದ್ರು. ಆದ್ರೆ ಇವತ್ತು ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇದೆ. ಆ ಅರ್ಜಿ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಅಶ್ವಿನಿ, ನಿಮಗೆ ಗೊತ್ತಿದೆ ಬೆಂಗಳೂರಿನ ರಸ್ತೆ ಗುಂಡಿ ಸಮಸ್ಯೆ ಬಗ್ಗೆ ರಿಪಬ್ಲಿಕ್ ಕನ್ನಡ ನಾವು ಅಭಿಯಾನವನ್ನೇ ಮಾಡಿದ್ವಿ. 2 ದಿನಗಳ ಕಾಲ ನಮಗೆ ಗಡುವನ್ನು ಕೊಟ್ಟರು, ನಾವು ಎಲ್ಲ ಹೊಂಡ ಗುಂಡಿಯನ್ನು ಮುಚ್ತೀವಿ ಅಂತೇಳಿ ನಾವು ಹೇಳಿದ್ವಿ. ಜನ ಜೀವ ಕಳ್ಕೊಳ್ತಿದ್ದಾರೆ, ಸಾವು ನೋವು ಆಗ್ತಾ ಇದೆ, ಮಳೆಗಾಲ ಬೇರೆ ಇನ್ನೇನು ಆರಂಭವಾಗ್ತಿದೆ. ಹೀಗಿರುವಾಗ ಹೊಂಡ ಗುಂಡಿ ಮುಚ್ಚದೆ ಹೋದರೆ ನಿಮಗೆ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ, ಹೈಕೋರ್ಟ್ ಚೀಮಾರಿ ಹಾಕಿದೆ ಅಂತೇಳಿ ಎಲ್ಲ ಹೇಳಿ ಆದ ನಂತರ ಯಮಗುಂಡಿಗಳನ್ನು 2 ದಿನದಲ್ಲಿ ನಾವು ಮುಚ್ತೀವಿ ಅಂತ ಹೇಳಿದರು. ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನು ಮಾಡಿತ್ತು. GBA ಆಡಳಿತ ಮಂಡಳಿ ಆನಂತರ ಎಚ್ಚೆತ್ಕೊಂಡಿತ್ತು. 48 ಗಂಟೆಯಲ್ಲಿ ಎಲ್ಲ ಗುಂಡಿಗಳನ್ನು ಮುಚ್ಚೇವೆ ಅನ್ನೋ ಭರವಸೆಯನ್ನು ನೀಡಿತ್ತು. ಗಡುವು ಈಗ ಮುಗಿದಿದೆ, ಆದರೂ ಗುಂಡಿ ಗಂಡಾಂತರಕ್ಕೆ ಮುಕ್ತಿ ಸಿಕ್ಕಿಲ್ಲ. ಈ ಬಗ್ಗೆ ಒಂದು ಡಿಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡ ಕಳೆದ 2 ದಿನದ ಹಿಂದೆ ಮಾಡಿದ್ದ ಮೆಗಾ ಅಭಿಯಾನ. ನಿತ್ಯ ಜನರನ್ನ ಬಾಧಿಸುತ್ತಿರುವ ಸಮಸ್ಯೆಗಳನ್ನ ಅಧಿಕಾರಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ತಲುಪಿಸುತ್ತಿರುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಶ್ರದ್ಧೆಯಿಂದ ಮಾಡ್ತಿದೆ. ಅಂದು ಮಾಡಿದ್ದ ನಮ್ಮ ಅಭಿಯಾನಕ್ಕೆ GBA ಆಯುಕ್ತರು 48 ಗಂಟೆಗಳಲ್ಲಿ ರಸ್ತೆ ಗುಂಡಿ ಮುಚ್ಚೋದಾಗಿ ಹೇಳಿದ್ರು. ಅವರು ಹೇಳಿದ್ದೇನು ನೋಡಿ. ಈ ಪ್ರೊಸೆಸ್ ಶುರುವಾಗುವಾಗ 1200 ಇದೆ ಅಂತ ಹೇಳ್ತಾ ಇದ್ರು. ಸೊ ಅದನ್ನು ವಾರ್ ಫುಟ್ಟಿಂಗ್ನಲ್ಲಿ ರಿಪೇರಿ ಮಾಡಿ ಸ್ವಲ್ಪ ರೋಡ್ ಸರಿಪಡಿಸಲಿಕ್ಕೆ ಹೇಳಿದ್ದೇವೆ. ಅದನ್ನು ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್. ಏಜೆನ್ಸೀಸ್ ಐಡೆಂಟಿಫೈ ಆಗಿದೆ ಆ್ಯಂಡ್ ಅವರು 153ನಲ್ಲಿ ಕಂಪ್ಲೇಂಟ್ ಮಾಡಿದರೆ ಈ ಐದರ್ ವಿ ಆರ್ ಗೆಟಿಂಗ್ ದಿಸ್ ಜೆಟ್ ಪ್ಯಾಚರ್ ಅಥವಾ ನಮ್ಮ ಎಕೋಫಿಕ್ಸು ಯಾವುದಾದ್ರೂ ಮಾಡೆಲಲ್ಲಿ ತಕ್ಷಣವೇ ಅದನ್ನು ರಿಪೇರ್ ಮಾಡಿಸ್ಲಿಕ್ಕೆ 24-48 ಅವರ್ಸ್ ಒಳಗೆ ರಿಪೇರ್ ಮಾಡಲಿಕ್ಕೆ ಸಹ ನಿರ್ದೇಶನ ಕೊಟ್ಟಿದ್ದೇವೆ. ಸೊ ವಿ ಆರ್ ಮಾನಿಟರಿಂಗ್ ಅವರ್ ಕಂಪ್ಲೇಂಟ್ ಸೆಕ್ಷನ್ 1533 ಆ್ಯಂಡ್ ಏನಾದರೂ ನಮ್ಮ ರಸ್ತೆ ಗುಂಡಿ ಗಮನ ಆ್ಯಪ್ನಲ್ಲಿ ಸಹ ಬರ್ತಾ ಇದ್ದರೆ ವಿ ಆರ್ ಆಸ್ಕಿಂಗ್ ದೆಮ್ ಟು ಎನ್ಶ್ಯೂರ್ ಇಟ್ ಇಸ್ ರಿಪೇರ್ಡ್ ವಿದಿನ್. ಹಾಕಿದ್ರು ಕಾಂಟ್ರಾಕ್ಟ್ ಅಲ್ಲಿವರೆಗೂ ಹಾಕ್ಬಿಟ್ಟು ಒಂದು 100 ಅಡಿ ಬಿಟ್ಬಿಟ್ಟು ಹೋಗ್ಬಿಟ್ರು. ಅಲ್ಲಿ ಸ್ವಲ್ಪ ಗುಂಡಿಗಳಿದೆ, ಹೇಳಿದ್ದೀನಿ ಮೊನ್ನೆ ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳಿದ್ದೀನಿ, ಮಾಡ್ತಾರೆ. ಅಷ್ಟು ಬಿಟ್ಟರೆ ನಮ್ಮ ಕ್ಷೇತ್ರದಲ್ಲಿ ಬಹಳ ಕಡಿಮೆ. ನೀವು ಬೇರೆ 28 ವಿಧಾನಸಭಾ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಗುಂಡಿಗಳ ಸಂಖ್ಯೆ ಬಹಳ ಕಡಿಮೆ, ಎಕ್ಸೆಪ್ಟ್ ಅದೊಂದು. ಮಹೇಶ್ವರ್ ರಾವ್ ಅವರು ರಸ್ತೆ ಗುಂಡಿಗಳನ್ನು ಮುಚ್ಚಲು ನೀಡಿದ್ದ 48 ಗಂಟೆಗಳ ಆಶ್ವಾಸನೆ ಮುಗಿದಿದೆ. ಈಗ ಆಯುಕ್ತರು ತಮ್ಮ ಮಾತನ್ನ ಉಳಿಸಿಕೊಂಡ್ರಾ ಇಲ್ವಾ ಅನ್ನೋದು ರಿಪಬ್ಲಿಕ್ ಕನ್ನಡ ಮತ್ತೆ ಅಖಾಡಕ್ಕೆ ಇಳಿದು ರಿಯಾಲಿಟಿ ಚೆಕ್ ಮಾಡಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಂದು ಕಡೆಯಲ್ಲಿ ರಸ್ತೆ ಗುಂಡಿಗಳು ರಂಜಿತ್, ರಸ್ತೆ ಗುಂಡಿ ಇರೋದ್ರಿಂದ ರಸ್ತೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ರಸ್ತೆಗೆ ಯಾಕೆ ಹೋಗಕ್ ಆಗ್ತಾ ಇಲ್ಲ ಅಂತಂದ್ರೆ ಬಿಸಿಲು. ಇಲ್ಲಿ ಬೆಂಗಳೂರಲ್ಲಿ 36 ಡಿಗ್ರಿ ಇದೆ, ಗದಗದಲ್ಲಿ 38 ಡಿಗ್ರಿ ಇದೆ, ರಾಯಚೂರಲ್ಲಿ ಅಂತಂದ್ರು 44 ಡಿಗ್ರಿ. ಜಸ್ಟ್ ಇಮ್ಯಾಜಿನ್ 44 ಡಿಗ್ರಿ ಸೆಲ್ಸಿಯಸ್ ಆ ವಾತಾವರಣದಲ್ಲಿ ಇರೋದು ಹೇಗೆ? ಅಶ್ವಿನಿ, ನಾನೇ ಮೊನ್ನೆ ರಾಯಚೂರು ಹೋಗಿದ್ದೆ, ಕೊಪ್ಪಳ ಹೋಗಿದ್ದೆ, ಹೊಸಪೇಟೆ, ವಿಜಯಪುರ ಎಲ್ಲ ಹೋಗಿದ್ದೆ. ಆ ಬಿಸಿ ಹಬೆಯಲ್ಲಿ ಜನ ಜಾನುವಾರುಗಳೆಲ್ಲ ಹೆಂಗ್ ಬದುಕ್ತಾವ ಅನ್ನೋದೇ ಕಷ್ಟ. ಹೊರಗಡೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಉತ್ತರ ಕರ್ನಾಟಕ ಆ ಭಾಗದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಾತ್ರ
ಸರ್ಕಾರಿ ಕಚೇರಿಗಳು ತೆರೆದಿರ್ತವೆ. ಅದಾದ ನಂತರ ಎಲ್ಲರೂ ಕೂಡ ಮನೆ ಸೇರ್ತಾರೆ. ಅಷ್ಟು ಹಬೆ ಇದೆ, ಅಷ್ಟು ಬಿಸಿಲಿದೆ, ಜನ ಅಂತೂ ಕಂಗಾಲಾಗಿದ್ದಾರೆ. ದಿನದಿನಕ್ಕೂ ಈ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ ಬಿಟ್ರೆ ಕಡಿಮೆ ಆಗುವಂತಹ ಸೂಚನೆಗಳಿಲ್ಲ. ಈ ಬೆಂಕಿ ಬಿಸಿಲಿಗೆ ಜನ ಅಂತೂ ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಬಿಸಿಲಿನ ತಾಪಮಾನ ಹೇಗಿದೆ, ಡಿಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ಕರುನಾಡಿನಲ್ಲಿ ಬಿಸಿಲು ಧಗಧಗ, ಬಿಸಿಲ ಝಳಕ್ಕೆ ಜನ ಕಂಗಾಲು, ಹೆಚ್ಚಿದ ತಾಪಮಾನ, ಯೆಲ್ಲೋ ಅಲರ್ಟ್. ರಾಜ್ಯದಲ್ಲಿ ಬಿಸಿಲಿನ ಝಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಉತ್ತರ ಕರ್ನಾಟಕ ಭಾಗದಲ್ಲಿ ಅಕ್ಷರಶಃ ಸೂರ್ಯನ ಶಾಖಕ್ಕೆ ಜನ ತತ್ತರಿಸಿದ್ದಾರೆ. ಬೆಂಕಿ ಬಿಸಿಲಿಗೆ ಜನ ಸುಸ್ತು. ಗದಗ ಜಿಲ್ಲೆಯಲ್ಲಿ 38 ಡಿಗ್ರಿ ಉಷ್ಣಾಂಶ. ಗದಗ, ಬೆಟಗೇರಿ, ಅವಳಿ ನಗರಗಳು ಕಾದ ಕಾವಲಿಯಂತಾಗಿವೆ. ಬಿಸಿಲಿನ ತಾಪ ಸಹಿಸಲಾಗಿದೆ. ಜನರು ಹೊರಗಡೆ ತಿರುಗಾಡುವುದೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಬಿಸಿಲು ಬೆಂಕಿಯಾಗಿದೆ. ಬಿಸಿಲಿನ ತಾಪಮಾನಕ್ಕೆ ವಾಹನ ಸವಾರರ ಪಾಡು ಹೇಳತಿರದಾಗಿದೆ. ಗದಗ ನಗರದಲ್ಲಿ ಸಾಕಷ್ಟು ರಣಭೀಕರ ಬಿಸಿಲು ಆವರಿಸಿರುವಂಥದ್ದು. ಹೀಗಾಗಿ ಬೈಕ್ ಸವಾರರು, ಜನಸಾಮಾನ್ಯರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾನಿವಾಗ ಗದಗನ ಮುಳುಗುಂದ್ ನಾಕಾದಲ್ಲಿದ್ದೇನೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಮುಳುಗುಂದ್ ನಾಕ ಆಗಿರ್ಬೋದು, ಭೂಮರೆಡ್ಡಿ ಸರ್ಕಲ್ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಕೂಡ ಪ್ರಮುಖ ಸರ್ಕಲ್ಗಳು. ಇಲ್ಲಿ ಸಾಕಷ್ಟು ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಾ ಇರ್ತವೆ. ಹೀಗಾಗಿ ಬೈಕ್ ಸವಾರರು ಈ ಒಂದು ಬಿಸಿಲಿನ ಧಗೆಯಿಂದ ರಕ್ಷಣೆ ಮಾಡಿಕೊಳ್ಳಲು ಗ್ರೀನ್ ಮ್ಯಾಟ್ ಕೂಡ ಇಲ್ಲಿ ಪೊಲೀಸ್ ಇಲಾಖೆ ಮತ್ತು ಗದಗ ಬೆಟಗೇರಿ ನಗರಸಭೆ ಅಳವಡಿಕೆ ಮಾಡಿದೆ. ಹೀಗಾಗಿ ಬೈಕ್ ಸವಾರರಿಗೂ ಕೂಡ ಇದು ಸಾಕಷ್ಟು ಅನುಕೂಲವಾಗಿದೆ ಅಂತಾನೆ ಹೇಳ್ಬೋದು. ಅಯ್ಯೋ ಸಾಕಪ್ಪ ಸಾಕು ಈ ಬಿಸಿಲು. ಕೋಲಾರ ಜಿಲ್ಲೆಯಲ್ಲಿ 39 ಡಿಗ್ರಿ ಉಷ್ಣಾಂಶ. ಬರದ ನಾಡು ಕೋಲಾರ ಜಿಲ್ಲೆಯಲ್ಲಿ ದಿನೇ ದಿನೇ ತಾಪಮಾನ ಏರುತ್ತಿದೆ. ದಾಖಲೆ ಪ್ರಮಾಣದ ಬಿಸಿಲ ಝಳಕ್ಕೆ ಜನ ತತ್ತರಿಸಿದ್ದಾರೆ. ಸೂರ್ಯನ ಪ್ರತಾಪಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. 12 ಗಂಟೆ ಅಲ್ಲ, 4 ಗಂಟೆ 5 ಗಂಟೆವರೆಗೂ ಇದೇ ಬಿಸಿಲು ಇರ್ತದೆ, ಹಂಗೆ ಇರ್ತದೆ. ಅದೇನು ಬಿಸಿಲು, ಅದೇನು ದೇವ್ರಿಗೆ ತಿಳಿಬೇಕು. ಭಾಳ ತೊಂದರೆ ನೀರು ಕುಡಿದು ಊಟ ಮಾಡೋಕ್ಕಾಗ್ತಾರಲ್ಲ. ಈ ರೈತರಿಗೆ ಬೆಳೆಗಳಿಗೆ ಆ ಬೆಲೆ ಇಲ್ಲ. ಇದೇ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈ ಬಿಸಿಲು ಇದ್ರೆ ಇನ್ನು ಬೆಳೆಗಳಿಗೆ ನೀರು ಕಟ್ಟಿದ್ರು ಒಣಗಿರ್ತದೆ. ವಯಸ್ಸಾದ ಪರಿಸ್ಥಿತಿ ಹೆಂಗಣ? ಅಯ್ಯೋ ದೇವರೇ ನೋಡ್ಕೊಂಬಕ್ಕಪ್ಪ, ವೆಂಕಟರಮಣ ಸ್ವಾಮಿ ನೋಡ್ಕೊಂಬ, ಆ ಗುರು ರಾಘವೇಂದ್ರ ಸ್ವಾಮಿ ಏನೋ ನಮ್ಮನ್ನ ಕಾಪಾಡ್ಕೊಂಡ. ಬಿಸಿಲಿಗೆ ಹೈರಾಣಾದ ಗುಮ್ಮಟನಗರಿ ಜನ. ವಿಜಯಪುರ ಜಿಲ್ಲೆಯಲ್ಲಿ 40 ಡಿಗ್ರಿ ಉಷ್ಣಾಂಶ. ಇತ್ತ ರಣಬಿಸಿಲಿಗೆ ಗುಮ್ಮಟನಗರಿ ಜನ ಕಂಗೆಟ್ಟಿದ್ದಾರೆ. 40 ಡಿಗ್ರಿಗಿಂತಲೂ ಅಧಿಕ ತಾಪಮಾನ ಇದ್ದು ಮನೆಯಿಂದ ಹೊರಬರಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಝೂ ಪ್ರಾಣಿಗಳಿಗೆ ಮಡ್ ಬಾತ್. ವಿಜಯನಗರ ಜಿಲ್ಲೆಯಲ್ಲಿ 36 ಡಿಗ್ರಿ ಉಷ್ಣಾಂಶ. ಇನ್ನು ವಿಜಯನಗರದ ಹಂಪಿ ಝೂನ ಪ್ರಾಣಿಗಳು ಬಿಸಿಲಿನ ಝಳಕ್ಕೆ ಕಂಗಾಲಾಗಿದೆ. ಇದರಿಂದ ಇವುಗಳ ಆರೈಕೆಗೆ ಝೂ ಸಿಬ್ಬಂದಿ ಮಡ್ ಬಾತ್, ವಾಟರ್ ಬಾತ್ ವ್ಯವಸ್ಥೆ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂತಹ ಏಕೈಕ ಝೂ ಹಂಪಿ ಝೂ ಏನಿದೆ, ಅಟಲ್ ಬಿಹಾರಿ ಝೂಲಾಜಿಕಲ್ ಪಾರ್ಕ್ ಹಂಪಿ ಝೂ ಏನಿದೆ, ಆ ಹಂಪಿ ಝೂನಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಮತ್ತು ಸ್ಥಳೀಯ ಪಕ್ಷಿಗಳಿಗೆ ಇವತ್ತು ಒಂದು ಕೂಲ್ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಈ ಒಂದು ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಇದನ್ನು ಮಣ್ಣೇನಿದೆ, ಮಣ್ಣನ್ನು ಸಂಪೂರ್ಣವಾಗಿ ತೋಡಿ ಅದರಲ್ಲಿ ಔಷಧಿಗಳನ್ನು ಕೂಡ ಹಾಕಿ ಅವಕ್ಕೆ ಚಿಕಿತ್ಸೆಯನ್ನು ನೀಡುವುದರ ಜೊತೆಗೆ ನೀರನ್ನು ಕೂಡ ಬಿಟ್ಟು ಇಲ್ಲಿ ಬಂದು ಕೂಡ್ತಕ್ಕಂತಹ ಪ್ರಾಣಿಗಳಿಗೆ ಸಂಪೂರ್ಣವಾಗಿ ಒಂದು ಕೂಲಾದಂಥ ತಂಪಾದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಥಳೀಯ ಹಂಪಿ ಝೂನ ಆಡಳಿತ ವರ್ಗ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಗಮನಿಸ್ಬೋದು, ಪ್ರಾಣಿಗಳು ಎಲ್ಲಿ ಬಂದು ಕೂಡ್ತವೆ ಅಂತಕ್ಕಂತಹ ಜಾಗದಲ್ಲಿ ನೀರನ್ನು ಸಿಂಪಡಿಸ್ತಕ್ಕಂತಹ ವ್ಯವಸ್ಥೆಯನ್ನು ಕೂಡ ಸ್ಥಳೀಯವಾಗಿ ಮಾಡಿರ್ತಕ್ಕಂಥದ್ದು. ರಣಬಿಸಿಲಿಗೆ ಬೆಂದ ಕಾಳೂರು. ಬೆಂಗಳೂರಲ್ಲಿ 36 ಡಿಗ್ರಿ ಉಷ್ಣಾಂಶ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅನಿಸಿಕೊಂಡಿರೋ ಬೆಂಗಳೂರಲ್ಲಿ ಬಿಸಿಲಿನ ಧಗೆ ಅಷ್ಟಿಷ್ಟಲ್ಲ.
ಸಿಟಿಯ ಬಿಸಿಲಿಗೆ ಜನ ಕಂಗಾಲಾಗಿದ್ದಾರೆ. ಜನ ಮನೆಯಿಂದ ಹೊರಬರಲು ಪರದಾಡ್ತಿದ್ದಾರೆ. ಇನ್ನೂ ಒಂದು ವಾರದವರೆಗೆ ಈ ರೀತಿ ಒಂದು ವಾತಾವರಣ ಮುಂದುವರಿತೈತಿ. ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಮತ್ತು ಗರಿಷ್ಠ ಉಷ್ಣಾಂಶ ಸಾಮಾನ್ಯ ಉಷ್ಣಾಂಶಕ್ಕಿಂತ 2-3 ಡಿಗ್ರಿ ಸೆಲ್ಸಿಯಸ್ ಇರುವುದರ ಕಾರಣದಿಂದಾಗಿ ನಮಗೆ ಜಾಸ್ತಿ ಹಗಲಿ ಹೊತ್ತಿನಲ್ಲಿ ಮತ್ತು ರಾತ್ರಿ ಹೊತ್ತಿನಲ್ಲಿ ಸೆಕೆ ಅನುಭವ ಆಗ್ತಾ ಇದೆ. ನೀವು ಬೆಂಗಳೂರಿನಲ್ಲಿ ಹೀಟ್ ಐಲ್ಯಾಂಡ್ ಇಫೆಕ್ಟ್ ಅಂತ ಕರಿತೀವಿ ನಾವು. ಅಂದ್ರೆ ಎಲ್ಲ ಗಿಡ ಮರಗಳ ಬದಲಾಗಿ ನಮಗೆ ಕಾಂಕ್ರೀಟ್ ಕಾಡಾಗಿದೆ. ಹಿಂಗಾಗಿ ಇಲ್ಲೇನೋ ಇದು ಏನು ಮಾಡ್ತಾ ಬಿಲ್ಡಿಂಗ್ಸು ಮತ್ತು ರೋಡ್ಗಳು ಜಾಸ್ತಿ ಹೀಟ್ ಅಬ್ಸಾರ್ಬ್ ಮಾಡಿ ಉಷ್ಣಾಂಶವನ್ನು ಜಾಸ್ತಿ ಏರಿಕೆ ಮಾಡಲಿಕ್ಕೆ ಸಹಾಯ ಮಾಡ್ತಾವೆ ಇವು. ರಾಜ್ಯದಲ್ಲಿಯೇ ಗರಿಷ್ಠ ತಾಪಮಾನ. ರಾಯಚೂರು 44.2 ಉಷ್ಣಾಂಶ. ಬಿಸಿಲೂರು ಎಂದೇ ಕರೆಯುವ ರಾಯಚೂರು ಜಿಲ್ಲೆಯಲ್ಲಿ ರಾಜ್ಯದಲ್ಲಿಯೇ ಗರಿಷ್ಠ ಬಿಸಿಲಿನ ತಾಪಮಾನ ದಾಖಲಾಗುವ ಮೂಲಕ ಜನರನ್ನ ಹೈರಾಣಾಗಿಸಿದೆ. ರಾಜ್ಯದಲ್ಲೇ ಅತಿ ಹೆಚ್ಚಿನ ಉಷ್ಣಾಂಶ ದಾಖಲಾಗಿದೆ. ರಾಜ್ಯದಲ್ಲಿ ಬಿಸಿಲಿನ ಬೇಗೆ ದಿನದಿಂದ ದಿನಕ್ಕೆ ಏರುತ್ತಲೇ ಸಾಗಿದ್ದು, ಜನ ಮನೆಯಲ್ಲಿದ್ದರೂ ಫ್ಯಾನ್ ಮತ್ತು ಕೂಲರ್ಗಳಿಂದ ಬಿಸಿಗಾಳಿ ಬರುತ್ತಿರುವುದರಿಂದ ನೆಮ್ಮದಿ ಕಳೆದುಕೊಂಡಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಕಷ್ಟ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.